ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಜಗದ್ರಕ್ಷಕನಾದ ಪರಮಾತ್ಮನನ್ನು ಅತ್ಯಂತ ಶ್ರದ್ಧೆಯಿಂದ ನಮಸ್ಕರಿಸ್ತೇನೆ. ಕ್ಷೇತ್ರ ದೇವರಾದ ಜಗನ್ಮಾತೆ ಶ್ರೀ ಶಾರದಾದೇವಿ, ಲೋಕಗುರು ಶ್ರೀ ಶಂಕರ ಭಗವತ್ಪಾದರು, ಶ್ರೀ ಚಂದ್ರಮೌಳೇಶ್ವರರು, ನನ್ನ ಆರಾಧ್ಯ ದೈವವಾದ ಭಗವಾನ್ ಶ್ರೀರಾಮಕೃಷ್ಣರು, ಶ್ರೀ ಮಾತೆ ಶ್ರೀ ಶಾರದಾದೇವಿಯವರು, ಶ್ರೀಮತ್ ಸ್ವಾಮಿ ವಿವೇಕಾನಂದರು, ನಮ್ಮ ಹಾಸನದ ಜಾಗೃತ ದೇವತೆಯಾದ ತಾಯಿ ಹಾಸನಾಂಬ ಹಾಗೂ ನಮ್ಮೆಲ್ಲರನ್ನು ಅನಾದಿ ಕಾಲದಿಂದ ರಕ್ಷಿಸ್ತಾ ಬಂದಂತಹ ತಾಯಿ ಹೇಮಾವತಿಯನ್ನು ಅತ್ಯಂತ ಶ್ರದ್ಧೆಯಿಂದ ನಮಿಸ್ತೇನೆ. ಹಾಸನದ ಶ್ರೀ ಶೃಂಗೇರಿ ಶಂಕರ ಮಠದ ಕಾರ್ಯಕ್ರಮಗಳು ಅಂತಂದರೆ ಮನಸ್ಸಿಗೆ ಬಹಳ ಸಂತೋಷ, ಧನ್ಯತೆಯನ್ನು ತರ್ತಕ್ಕಂಥ ಕಾರ್ಯಕ್ರಮಗಳು. ಶ್ರೀ ಶಂಕರ ಭಗವತ್ಪಾದರ ಪವಿತ್ರ ಜನ್ಮದಿನವನ್ನು ವಿಶ್ವದಾದ್ಯಂತ ತತ್ವಜ್ಞಾನಿಗಳ ದಿನ ಅಂತ ಆಚರಿಸಲಾಗ್ತಾ ಇದೆ. ಇದು ಭಾರತೀಯ ಸರ್ಕಾರ ಅಧಿಕೃತವಾಗಿ ಘೋಷಿಸಿದ್ರೂ ಇಡೀ ವಿಶ್ವದಲ್ಲಿ ಎಲ್ಲೆಲ್ಲಿ ಶಂಕರರ ಅನುಯಾಯಿಗಳಿದ್ದಾರೋ ಅವರೆಲ್ಲರಿಗೂ ಕೂಡ ಇದು ಫಿಲಾಸಫರ್ಸ್ ಡೇ. ನೀವು ನೋಡಿ, ಈ ರೀತಿಯಲ್ಲಿ ತತ್ವಜ್ಞಾನಕ್ಕೆ, ಜ್ಞಾನಕ್ಕೆ ಒತ್ತು ಕೊಟ್ಟು ಅದನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಮಹಾನ್ ಸಂತನನ್ನು ಮುಂದಿಟ್ಟುಕೊಂಡು ಆತನ ಜನ್ಮದಿನವನ್ನು ಆಚರಿಸ್ತಾ ಇರ್ತಕ್ಕಂಥ ಒಂದು ರೂಢಿ ನಮ್ಮ ಪರಂಪರೆಯಿಂದ ಮೂಡಿ ಬಂದದ್ದು. ಶಂಕರ ಭಗವತ್ಪಾದರನ್ನು ಗ್ರೇಟೆಸ್ಟ್ ಫಿಲಾಸಫರ್ ಆಫ್ ದಿ ವರ್ಲ್ಡ್ ಅಂತ ಗುರುತಿಸಲಾಗಿದೆ. ಶಂಕರರ ಬಗ್ಗೆ ಹಲವಾರು ಆಯಾಮಗಳಲ್ಲಿ ಪರಿಚಯ ಮಾಡಿಕೊಡೋದಕ್ಕೆ ಅವಕಾಶ ಇದೆ. ಈ ಸಭೆಯೇ ಒಂದು ಆನಂದದ ಸಭೆಯಾಗಿದೆ. ಆ ನಿಟ್ಟಿನಲ್ಲಿ ಇಲ್ಲಿ ಮೂಡಿಬರೋ ಒಂದೊಂದು ಮಾತು ಕೂಡ ಇದು ಶಂಕರರಿಗೆ ನಾನು ಮತ್ತು ನೀವು ಸಲ್ಲಿಸುವಂತಹ ವಾಕ್ಪೂಜೆಯಾಗಿದೆ. ಶಂಕರರ ಬಗ್ಗೆ ಜಗತ್ತು ಯಾರು ಈ ಶಂಕರರು ಅನ್ನೋ ಪ್ರಶ್ನೆಗೆ ಕಂಡುಕೊಂಡ ಕೆಲವು ಉತ್ತರಗಳಿದೆ. ಮೊದಲನೇ ಉತ್ತರ, ಶಂಕರಾಚಾರ್ಯರು ವಿಶ್ವದ ಇತಿಹಾಸದಲ್ಲಿ ದಾಖಲಾದಂತಹ ದಾರ್ಶನಿಕ ಪ್ರವಾದಿ. ನೀವು ಹಲವಾರು ಪ್ರವಾದಿಗಳನ್ನು ಕಂಡಿದ್ದೀರಿ. ಹಲವಾರು ಪ್ರವಾದಿಗಳು ತಾವು ಇಚ್ಛೆ ಪಟ್ಟದ್ದನ್ನು ಬೋಧನೆ ಮಾಡಿದ್ರು, ತಮ್ಮ ಇಚ್ಛೆಗೆ ಒಂದು ಚೌಕಟ್ಟು ಫ್ರೇಮ್ವರ್ಕನ್ನು ಕೊಟ್ಟರು. ತಮ್ಮ ಫ್ರೇಮ್ವರ್ಕಿಂದ ಆಚೆಗೆ ಜನಕ್ಕೆ ಒಂದು ಅರ್ಥದಲ್ಲಿ ಆಲೋಚಿಸೋದಕ್ಕೆ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಸಿಕ್ತು ಅನ್ನೋ ಯಕ್ಷ ಪ್ರಶ್ನೆಯಾಗಿ ಉಳಿದ್ರು. ಈ ಸೂಕ್ಷ್ಮವನ್ನು ನೀವು ಗಮನಿಸಬೇಕು. ಆದರೆ ಶಂಕರಾಚಾರ್ಯರು ನಮ್ಮ ಮುಂದೆ ಇಟ್ಟಂತಹ ಆತ್ಮತತ್ವ ಇದೆಯಲ್ಲ, ಈ ಆತ್ಮತತ್ವವನ್ನು ಅರ್ಥ ಮಾಡಿಕೊಂಡು ಆನಂದಿಸೋದಕ್ಕೆ ಅವರು ಉಪನಿಷತ್ತಿನ ಒಂದು ತಿಳುವಳಿಕೆಯ ಮಾತನ್ನೇ ಮುಂದಿಟ್ಟರು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಆತ್ಮತತ್ವವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಮಾತು ಮತ್ತು ಮನಸ್ಸುಗಳು ಪ್ರಯತ್ನ ಮಾಡಿ ಅದು ಹಿಂದಿರುಗದೆ ಹೋದವು. ಆತ್ಮನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೊರಟಂತಹ ಮಾತು ಮತ್ತು ಮನಸ್ಸುಗಳು ಅದನ್ನು ಆನಂದಿಸ್ತಾ ಅಲ್ಲೇ ಲೀನವಾಗಿಬಿಟ್ವು. ಅವು ಮರಳಿ ಬಂದು ತಾವು ಅನುಭವಿಸಿದ ಸತ್ಯವನ್ನು ನಿಖರವಾಗಿ ಜಗತ್ತಿನ ಮುಂದೆ ವಿವರಿಸೋದಕ್ಕೆ, ವರ್ಣಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಇದು ಉಪನಿಷತ್ತಿನ ಮಾತು. ಇದನ್ನು ಭಗವಾನ್ ಶ್ರೀ ರಾಮಕೃಷ್ಣ ಪರಮಹಂಸರು ಹೇಳಿದ್ರು, ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನು ಕಂಡು ಹಿಡಿಯೋಕ್ಕೆ ಹೋಗಿ ಹೋಗ್ತಾ ಹೋಗ್ತಾ ಅದರಲ್ಲೇ ಕರಗಿ ಹೋಯಿತು, ಅದು ವಾಪಸ್ ಬರಲಿಲ್ಲ. ನೋಡಿ, ಶಂಕರರ ಆ ಉಪನಿಷತ್ತಿನ ಉಲ್ಲೇಖಕ್ಕೆ ಭಗವಾನ್ ರಾಮಕೃಷ್ಣರ ಅದ್ಭುತ ಉದಾಹರಣೆ ನಮ್ಮ ನಂಬಿಕೆಯನ್ನು
ದೃಢಗೊಳಿಸುತ್ತೆ, ನಮ್ಮ ವಿಶ್ವಾಸವನ್ನು ಅಚಲಗೊಳಿಸುತ್ತೆ, ನಮ್ಮ ದಾರಿಯಲ್ಲಿ ಸಾಗಬೇಕಾದದಕ್ಕೆ ನಿಜವಾದ ಪಥದರ್ಶಿಯಾಗತ್ತೆ. ಎರಡನೇ ಮಾತು, ಇವರು ದಾರ್ಶನಿಕರು ಅಂತ ಗುರುತಿಸಲಾಯಿತು. ದಾರ್ಶನಿಕರು ಅಂದ್ರೆ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಯಾವುದೇ ಒಂದು ಮಹಾನ್ ಸತ್ಯ, ಅವರು ಪ್ರತಿಪಾದಿಸುವ ಸತ್ಯ ಅದು ಅನಂತತೆಯನ್ನು ಬಿಂಬಿಸುವಂಥದ್ದು. ಇಲ್ಲಿ ದಾರ್ಶನಿಕ ಪ್ರವಾದಿ ಅನ್ನೋ ಶಬ್ದ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೋಬೇಕು. ಪ್ರವಾದಿಗಳು ತುಂಬ ಜನ ಸಿಗ್ತಾರೆ, ಆದರೆ ಅಖಂಡ ಸಚ್ಚಿದಾನಂದ ತತ್ವವನ್ನು ತಮ್ಮ ಸಾಧನೆಯ ಮೂಲಕ ಜಗತ್ತಿನ ಜನರಲ್ಲಿಯೂ ಕೂಡ ಅವರನ್ನು ಸಾಧನಾ ನಿಷ್ಠರನ್ನಾಗಿಸುವಂತಹ ವಿಶೇಷವಾದ ಬದ್ಧತೆಯಿಂದ ಕೆಲಸ ಮಾಡಿದವರು ಶಂಕರ ಭಗವತ್ಪಾದರು. ಈ ನಿಟ್ಟಿನಲ್ಲಿ ಅವರನ್ನು ಅದ್ವೈತ ವೇದಾಂತದ ಶ್ರೇಷ್ಠ ಪ್ರತಿಪಾದಕರು ಅಂತ ಗುರುತಿಸಲಾಯಿತು. ಲೇಟಾಗಿ ಬಂದವರು ಬೇಗ ಕೂತ್ಕೊಂಡ್ಬಿಡ್ಬೇಕು, ಇದು ರಿಸೆಪ್ಷನ್ ಥರ ಆಗಬಾರ್ದು. ನಿಮ್ಮ ಪಾಡಿಗೆ ನೀವು ಕೂತ್ಕೊಂಡ್ಬಿಡ್ಬೇಕು ಬೇಗ. ಅದರ ಅರ್ಥ ಏನು ನೋಡಿ, ಬಹಳಷ್ಟು ಸಂದರ್ಭಗಳಲ್ಲಿ ನಿಮ್ಮ ಸೋಷಲ್ ಸ್ಟಡೀಸ್ ಟೆಕ್ಸ್ಟ್ ಬುಕ್ಗಳಲ್ಲಿ ಈ ಟೆಕ್ಸ್ಟ್ ಬುಕ್ ಕಮಿಟಿಯ ಅಜ್ಞಾನಿಗಳು, ಸರಿ ಕೇಳಿಸ್ಕೊಳ್ತಾ ಇದ್ರೆ ಮತ್ತೆ ಹೇಳ್ತೀನಿ, ಈ ಟೆಕ್ಸ್ಟ್ ಬುಕ್ ಕಮಿಟಿಯ ಸಮಿತಿಯ ಅಜ್ಞಾನಿಗಳು ಅದ್ವೈತ ಮತಸ್ಥಾಪಕರು ಶಂಕರರು, ದ್ವೈತ ಮತಸ್ಥಾಪಕರು ಇಂಥವರು, ವಿಶಿಷ್ಟಾದ್ವೈತ ಮತಸ್ಥಾಪಕರು ಇಂಥವರು ಅಂತ ಮಕ್ಕಳ ಕೈಲಿ ಓದಿಸ್ತಾರೆ. ಆದರೆ ನೆನಪಿಟ್ಕೊಳ್ಳಿ, ಈ ಎಲ್ಲ ಮತ, ಈ ಒಂದು ಪ್ರತಿಪಾದಿಸಲ್ಪಟ್ಟ ವಿಚಾರ ಇದೆಲ್ಲವೂ ಕೂಡ ಸನಾತನ ಪರಂಪರೆಯಲ್ಲಿ ತಾಯಿ ಬೇರನ್ನು ಹೊಂದಿದೆ. ಆದ್ದರಿಂದ ಶಂಕರರು ಅದ್ವೈತ ಮತ ಸ್ಥಾಪಕರಲ್ಲ, ಅದ್ವೈತ ಮತದ ಪ್ರತಿಪಾದಕರು, ಅದ್ವೈತ ವೇದಾಂತದ ಪ್ರತಿಪಾದಕರು. ಅದ್ವೈತ ವೇದಾಂತ ಅನಾದಿ ಕಾಲದಿಂದಲೂ ಇದೆ, ಅದನ್ನು ಬಹಳ ಪರಿಣಾಮಕಾರಿಯಾಗಿ ಜಗತ್ತಿಗೆ ಕೊಟ್ಟಂಥವ್ರು. ಆದ್ದರಿಂದ ಅದ್ವೈತದ ವೇದಾಂತವನ್ನು ಗೋವಿಂದ ಭಗವತ್ಪಾದರು, ಅವರ ಗುರುಗಳಾದಂತಹ ಗೌಡಪಾದರು, ಇವರೆಲ್ಲರೂ ಅದ್ವೈತವನ್ನೇ ಹೇಳಿದವರೇ. ನೀವು ಆ ಲೆಕ್ಕದಲ್ಲಿ ಹೋದರೆ ಯಾಜ್ಞವಲ್ಕ್ಯರು ಅದ್ವೈತವನ್ನೇ ಹೇಳಿದವರೇ. ಪತಂಜಲಿ ಮಹರ್ಷಿಗಳು ಶಂಕರರಿಗಿಂತ ಬಹಳ ಪೂರ್ವದಲ್ಲಿ ಇದ್ದವರು, ಅವರೂ ಕೂಡ ಆತ್ಮತತ್ವದ ಬಗ್ಗೆ ವಿವರಿಸಿದವರೇ, ಯೋಗ ಜೀವನದ ಬಗ್ಗೆ ವಿವರಿಸಿದವರೇ. ರಾಜ ಭರ್ತೃಹರಿ 6ನೇ ಶತಮಾನದಲ್ಲಿ ಇದ್ದವನು, ಶಂಕರಾಚಾರ್ಯರಿಗಿಂತ 200 ವರ್ಷ ಮೊದಲಿದ್ದಂಥ ವ್ಯಕ್ತಿ. ಆತನೂ ಕೂಡ ಈ ಅದ್ವೈತದನ್ನೇ ವಿಶೇಷವಾಗಿ ವೈರಾಗ್ಯ ಶತಕದಲ್ಲಿ ಪ್ರತಿಪಾದಿಸ್ತಾನೆ. ಆದ್ದರಿಂದ ನಾವು ತಿಳ್ಕೊಳ್ಬೇಕು, ಅದ್ವೈತದ ಸ್ರೋತ ಒಂದು ಮಹಾನ್ ನದಿಯಂತೆ ಹರಿದು ಬಂದಾಗ ಶಂಕರರು ಆ ಒಂದು ಮಹಾನ್ ಸ್ರೋತದಲ್ಲಿ ಪ್ರಮುಖ ಪರಿಣಾಮಕಾರಿ ಘಟ್ಟವಾಗಿ ನಮಗೆ ಲಭ್ಯರಿದ್ದಾರೆ. ಮೂರನೇ ವಿಚಾರ, ಶಂಕರರು ಬೌದ್ಧಿಕ ದಾರ್ಶನಿಕರು. ಅಲ್ಲಿ ಯಾವುದೇ ಒಂದು ವಿಚಾರವನ್ನು ಪ್ರತಿಪಾದಿಸಿ ಇದನ್ನು ನೀನು ನಂಬಲೇಬೇಕು, ಸತ್ಯ ಅಂದರೆ ಇದೊಂದೇ ಅಂತ ಹೇಳಲಿಲ್ಲ ಅವರು. ಸತ್ಯದ ಅನಂತತೆಯನ್ನು ಆವಿಷ್ಕರಿಸುವಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಸಾಧಕನಿಗೆ ಬಿಟ್ಬಿಟ್ರು. ಇದನ್ನು ಸ್ವಾಮಿ ವಿವೇಕಾನಂದರು ಶಂಕರರ ನಂತರ 1000 ವರ್ಷಕ್ಕೆ ಬಂದವರು. ವಿವೇಕಾನಂದರು ಹೇಳ್ತಾರೆ, ಏನು ಹೇಳ್ತಾರೆ? ಉಪನಿಷತ್ತಿನ ಕಡೆಯ ಸಾಲುಗಳನ್ನು ಇನ್ನೂ ಕೂಡ ಬರೆಯಲಾಗಿಲ್ಲ. ಇದರ ಅರ್ಥ ಏನು? ಅನಂತತೆಯನ್ನು ಸೂಚಿಸುವಂತಹ ತತ್ವ ಇದು.
ಈ ಅಖಂಡ ತತ್ವಕ್ಕೆ ಪೂರ್ಣ ವಿರಾಮ ಅಂತ ಇಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಶಂಕರರು ಒಂದು ಪ್ರಚೋದನೆ ಕೊಟ್ಟು ಆ ಅಖಂಡ ಸಚ್ಚಿದಾನಂದ ತತ್ವಕ್ಕೆ ನಮ್ಮನ್ನು ಪ್ರೇರೇಪಿಸ್ತಾರೆ. ಇದರ ಜೊತೆಗೆ ನಾವು ತಿಳ್ಕೊಳ್ಬೇಕು, ಇವರು ಕೇವಲ ಬೌದ್ಧಿಕ ದಾರ್ಶನಿಕರ ಅಂದರೆ ಅಷ್ಟೇ ಅಲ್ಲ, ಇವರೊಬ್ಬ ಆಧ್ಯಾತ್ಮಿಕ ಸಂತ ಕವಿ. ಶಂಕರಾಚಾರ್ಯರೊಬ್ಬ ಸಂತ ಕವಿ. ಸಂತ ಕವಿ ಅನ್ನೋ ಶಬ್ದವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಶಂಕರರ ಹೃದಯವಂತಿಕೆ ಅದೊಂದು ಮನೋಜ್ಞ. ಅವರು ಬರೆದಂತಹ ಭಕ್ತಿ ಪ್ರಧಾನವಾದ ಸುಮಾರು 60-70 ಶ್ಲೋಕಗಳು ಶಂಕರರಿಂದಲೇ ರಚಿಸಲ್ಪಟ್ಟುವಂತಕ್ಕಂಥದ್ದು ನಿಖರವಾಗಿ ಸಿಕ್ಕಿದೆ. ಅಲ್ಲಿ ನೋಡಿ, ನೀವು ಗಣೇಶನ ಸ್ತೋತ್ರ ಇದೆ, ಅಜಂ ನಿರ್ವಿಕಲ್ಪಂ ನಿರಾಕಾರಮೆ ಶಂಕರರ ರಚನೆ. ನಿತ್ಯಾನಂದಕರಿ, ವರಾಭಯಕರಿ, ಅನ್ನಪೂರ್ಣ ಸ್ತೋತ್ರ ಶಂಕರರಿದೆ. ಗುರೋರಂಘ್ರಿ ಪದ್ಮೆ ಮನಶ್ಚೇನ ಲಗ್ನಂ ತತಃ ಕಿಂ ಗುರುವಿನ ಅಷ್ಟಕ ಶಂಕರರಿದ್ದೆ. ಭಜಗೋವಿಂದಂ ಶಂಕರರಿದ್ದೆ. ಗತಿಸ್ತ್ವಂ ತ್ವಮೇಕ ಭವಾನಿ ಅಷ್ಟಕ ಶಂಕರರಿದ್ದೆ. ರಾಮಭುಜಂಗ ಸ್ತೋತ್ರ ಇದೆ, ಗಂಗಾ ಸ್ತೋತ್ರ ಇದೆ, ಶಿವಾಪರೋಧ ಕ್ಷಮಾಪಣಾ ಸ್ತೋತ್ರ ಇದೆ. ಆಂಜನೇಯನ್ನು ಕುರಿತು, ಕೃಷ್ಣನನ್ನು ಕುರಿತು, ದೇವಿಯನ್ನು ಕುರಿತು, ಹೀಗೆ ಸಕಲ ದೇವಿಯರ ಸ್ತೋತ್ರಗಳನ್ನು ಶಂಕರರು ರಚಿಸಿದ್ರು. ಹೀಗಾಗಿ ಭಗವತ್ಪಾದರ ಭಕ್ತಿ ಸುಧೆ ಅನ್ನುವಂಥದ್ದು ಕೂಡ ಅಧ್ಯಯನ ಯೋಗ್ಯವಾದ ವಿಚಾರ. ಇಲ್ಲಿ ನಿಜವಾದ ಭಕ್ತಿ ಪಂಥದವರು ಯೋಚನೆ ಮಾಡಿದ್ರೆ, ಪೂರ್ವಾಗ್ರಹವಿಲ್ಲದೆ ಯೋಚನೆ ಮಾಡಿದ್ರೆ, ಶಂಕರರು ಭಕ್ತಿಯ ಒಂದು ಆಂದೋಲನಕ್ಕೂ ಕೂಡ ಎಷ್ಟು ಮಹತ್ತರವಾದಂತಹ ಸ್ಥಾನವನ್ನು ಕೊಟ್ಟಿದ್ರು ಅನ್ನುವಂಥದ್ದನ್ನು ನಾವು ಗಮನಿಸೋದಕ್ಕೆ ಸಾಧ್ಯ ಇದೆ. ಇಲ್ಲಿ ನಮಗೆ ಅರ್ಥ ಆಗುತ್ತೆ, ಶಂಕರರು ಸಗುಣ ಉಪಾಸನೆಯ ಮೂಲಕವೇ ನಿರ್ಗುಣ ಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು. ನೋಡಿ, ಈ ಮಾತು ಎಷ್ಟು ಚೆನ್ನಾಗಿದೆ. ಸಗುಣ ಸಾಕಾರ ಉಪಾಸನೆಯ ಮೂಲಕವೇ ನಿರ್ಗುಣ ಬ್ರಹ್ಮನನ್ನ ಸಾಕ್ಷಾತ್ಕರಿಸಿಕೊಳ್ಳಬೇಕು ಅಂತ ಶಂಕರರು ಪ್ರತಿಪಾದಿಸಿದ್ರಲ್ಲ. ಸಗುಣ ಸಾಕಾರ ಅಂದ್ರೇನು? ಅದು ಭಕ್ತಿ ಪ್ರಧಾನವಾದ್ದು. ನಿರ್ಗುಣ ಬ್ರಹ್ಮ ಅಂದ್ರೇನು? ಅದು ಜ್ಞಾನ ಪ್ರಧಾನವಾದ್ದು. ಈ ಸಾಧನಾ ಪಥದಲ್ಲಿ ಭಕ್ತಿ ಪ್ರಧಾನ ಮೂಲಕ ಜ್ಞಾನ ಪ್ರಧಾನ ದಿಕ್ಕಿಗೆ ಹೋಗಬೇಕು ಅನ್ನೋದು ಶಂಕರರ ಒಂದು ಆದ್ಯ ಧೋರಣೆ. ಇದನ್ನೇ ರಮಣ ಮಹರ್ಷಿಗಳು ಇತ್ತೀಚೆಗೆ ಹೇಳಿದ್ರು, ಜ್ಞಾನದ ತಾಯಿ ಭಕ್ತಿ ಅಂತ. ಜ್ಞಾನದ ತಾಯಿ ಭಕ್ತಿ ಅಂತ ರಮಣ ಮಹರ್ಷಿಗಳು ಒಂದು ಕಡೆ ಬರೆದ್ರು, ಸಾಕ್ಷಾತ್ ಪರಮೇಶ್ವರನೇ ಶಂಕರನಾಗಿ ಬಂದ ಅಂತ. ಈ ದೇಶ ಕಂಡ ಮಹಾನ್ ಚಿಂತಕರೊಬ್ಬರು ಒಂದು ಕಡೆ ಉಲ್ಲೇಖಿಸಿದರು, ಶಂಕರಾಚಾರ್ಯರು ಹುಟ್ಟಿದ ದಿವಸ ಭಾರತೀಯ ಇತಿಹಾಸದಲ್ಲಿ ಅದೊಂದು ಪರ್ವದಿನ, ಭಾರತೀಯರಿಗೆ ಪುನರ್ಜನ್ಮ, ಸನಾತನ ಪರಂಪರೆಯ ಪುನರುತ್ಥಾನದ ಒಂದು ಮೈಲಿಗಲ್ಲಿಗೆ ಅದೊಂದು ನಾಂದಿಯಾದಂತಹ ಸಂದರ್ಭ. ಶಂಕರರನ್ನು ಮರೆತರೆ ಅದೊಂದು ದೊಡ್ಡ ದ್ರೋಹ ಅಂತಲೇ ಬರೀತಾರೆ ಆ ಚಿಂತಕರು. ಮುಂದುವರೆಸಿ ಹೇಳ್ತಾರೆ, ಸಗುಣ ಸಾಕಾರ ಉಪಾಸನೆ ತನ್ಮೂಲಕ ನಿರ್ಗುಣ ಬ್ರಹ್ಮನ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ. ಇಲ್ಲಿ ಶಂಕರಾಚಾರ್ಯರು ಜಗತ್ತಿಗೆ ಕೊಟ್ಟಿದ್ದು ಸಮತೋಲನ ಸಿದ್ಧಾಂತವನ್ನ. ಸಮತೋಲನ ಸಿದ್ಧಾಂತ ಅಂದ್ರೇನು? ಭಕ್ತಿ ಮತ್ತು ಜ್ಞಾನಗಳೆರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿದ್ರು ಶಂಕರರು. ಇನ್ನು ಶಂಕರರ ಕಾರ್ಯ ಪ್ರಣಾಳಿಕೆಯನ್ನು ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗೋದೇನು? ಅವರೊಬ್ಬ ಉತ್ಕೃಷ್ಟ ಬರಹಗಾರ. ಶಂಕರಾಚಾರ್ಯರ ರೈಟಿಂಗ್ಸ್ ನೋಡಬೇಕು ನೀವು. ಸ್ವಾಮಿ ವಿವೇಕಾನಂದರು ಶಂಕರಾಚಾರ್ಯರು ಭಗವದ್ಗೀತೆಗೆ ಬರೆದಂಥ ಭಾಷ್ಯವನ್ನು ಕೊಂಡಾಡ್ತಾರೆ. 16ನೇ ವಯಸ್ಸಿಗಾಗಲೇ ಪ್ರಸ್ಥಾನತ್ರಯಗಳ ಬಗ್ಗೆ ನಿಖರವಾದ ಭಾಷ್ಯವನ್ನು ಶಂಕರರು ಬರೆದು ಬಿಟ್ಟಿದ್ರು ಅನ್ನುವಂಥದ್ದು ನಮಗೆ ಪ್ರಾಪ್ತವಾಗುತ್ತೆ. ದಾಖಲೆಗಳಲ್ಲಿ 16ನೇ ವಯಸ್ಸಿಗಾಗಲೇ ಶಂಕರರು ಪ್ರಸ್ಥಾನತ್ರಯಗಳ ಬಗ್ಗೆ ಭಾಷ್ಯವನ್ನು ಜಗತ್ತಿಗೆ ಕೊಟ್ಟಿದ್ರು ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ತರುತ್ತೆ. ಅವರೊಬ್ಬ ಉತ್ಕೃಷ್ಟ ಬರಹಗಾರರಾಗಿ ದಾಖಲಾಗಿದ್ದಾರೆ. ಇದರ ಜೊತೆಗೆ ಶಂಕರಾಚಾರ್ಯರು ನಿರ್ಗುಣ ಪರಬ್ರಹ್ಮನ ಬಗ್ಗೆ
ಒತ್ತು ಕೊಟ್ಟರು ಕೂಡ ಅವರೊಬ್ಬ ಮಹಾನ್ ಸಮಾಜ ಸುಧಾರಕ. ನೋಡಿ, ಇಲ್ಲಿ ಅರ್ಥ ಆಗುತ್ತೆ, ಸಮಾಜವನ್ನು ದೂರ ಇಡಲಿಲ್ಲ ಶಂಕರಾಚಾರ್ಯರು. ಚೇರ್ಗಳನ್ನು ಮೆತ್ತಗೆ ಹಾಕಿ ನೋಡಿ, ಇಲ್ಲಿ ಕೇಳಿಸ್ಕೊಳ್ಳಿ, ಇನ್ನು ಮುಂದಿನ ಚೇರ್ ಹಿಂದೆನೇ ಹಾಕಬೇಕು, ಇಲ್ಲಿ ಬರಲೇಬಾರ್ದು, ಬರೋ ಹಾಗೆ ಇಲ್ಲ ಈ ಕಡೆ, ಡಿಸ್ಟರ್ಬೆನ್ಸ್. ನೀವು ನೋಡಿ, ಬಂದವರಿಗೆ ತೊಂದರೆ ಕೊಡ್ತಾ ಇದ್ದೀರಿ, ಲೇಟಾಗಿ ಬರೋರು ಉಪಚಾರಕ್ಕಾಗಿ. ಅರ್ಥ ಆಗ್ತಿದ್ಯಾ? ಇದಾಗಬಾರ್ದು, ನಿಲ್ಲಿಸ್ಬೇಕಲ್ಲ, ದಯವಿಟ್ಟು ನಿಲ್ಲಿಸ್ಬೇಕಲ್ಲ, ತಕ್ಷಣ ನಿಲ್ಲಿಸ್ಬೇಕು. ಎಲ್ಲ ಅಲ್ಲಿಂದಲೇ ಬರಲಿ, ನೀವು ಹಿಂದೆ ಹಾಕಿ, ಚೇರ್ ಹಿಂದೆನೇ ಹಾಕಿ, ದಯವಿಟ್ಟು ಬೇಗ ಅಲ್ಲೇ ಹಾಕಿ, ಈ ಕಡೆ ಬರಬಾರ್ದು. ನೋಡಿ, ಮೂರನೇದು ಸಮರ್ಥ ಸಂಘಟಕ. ಈ ಕಡೆ ನೋಡಿ ಜನ ಎಲ್ಲ, ಆಮೇಲೆ ಅವ್ರನ್ನ ವೇದಿಕೆ ಮೇಲೆ ಕರಿತೀನಿ, ಎಲ್ಲರೂ ನೋಡೋರಂತೆ, ಕಣ್ತುಂಬ ನೋಡಿ ಪುಣ್ಯ ಸಂಪಾದಿಸ್ಕೊಳ್ಳೋರಂತೆ. ಈ ಕಡೆ ನೋಡಿ, ಇದೆಲ್ಲ ಬಹಳ ಮುಖ್ಯವಾದ ವಿಷಯ. ಕಾಮನ್ ಸೆನ್ಸ್ ಈಸ್ ನಾಟ್ ಕಾಮನ್ ಟು ಆಲ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಮಾತು. ಪಾಠ ಮಾಡಬೇಕಾಗಿದೆ ಈಗ, ಅದನ್ನು ಕೂಡ ಅದನ್ನು ಪಾಠ ಮಾಡ್ತೀನಿ, ಪರವಾಗಿಲ್ಲ. ನಮ್ಮ ಜೀವನವೇ ಪಾಠ ಮಾಡೋದಾದ್ರಿಂದ ಮಾಡೋಣ, ತೊಂದರೆ ಇಲ್ಲ. ಈ ಕಡೆ ನೋಡಿ, ಸಮರ್ಥ ಸಂಘಟಕ ಅಂತ ಬಳಸ್ತಾರೆ ಶಂಕರರ ಬಗ್ಗೆ. ಸಂಘಟನೆ ಸಾಮಾನ್ಯವಾದದ್ದಲ್ಲ. ಇವರ ಸಂಘಟನೆಯಲ್ಲಿ ಇನ್ಯಾವುದೇ ಒತ್ತಡ ಇರಲಿಲ್ಲ. ಶಂಕರರು ಸಂಘಟಿಸಿದ್ದು ಜನರನ್ನ ದೇವರು ಮತ್ತು ಧರ್ಮದ ಮೂಲಕ. ಇದರ ಆಧಾರದ ಮೇಲೆ ನೋಡಿ, ದೇವರು ಮತ್ತು ಧರ್ಮದ ವಿಷಯದಲ್ಲಿ ಎಲ್ಲಿ ಸಂಘಟನೆ ಮೂಡಿ ಬರುತ್ತೋ ಅದು ಶಾಶ್ವತವಾಗಿ ಉಳಿಯುತ್ತೆ. ಇನ್ಯಾವ ವಿಷಯದಲ್ಲೂ ಕೂಡ ವಿಭಜನೆ ಆಗ್ಬಿಡುತ್ತೆ. ನಿಮಗೆ ನೋಡ್ತಾ ಹೋಗಿ ನೀವು, ನಿಮಗೆ ಆ ಆಸೆ ತೋರಿಸ್ತಾರೆ ಒಂದು ಎಲೆಕ್ಷನ್ನಲ್ಲಿ, ಈ ಆಸೆ ತೋರಿಸ್ತಾರೆ, ಕೆಲವು ದಿವಸ ಆದಮೇಲೆ ಅದು ಸವಕಲು ನಾಣ್ಯ ಆಗ್ಬಿಡುತ್ತೆ, ಹಳಸ್ ಹೋಗ್ಬಿಡುತ್ತೆ. ಏನಾದರೂ ಹೊಸದಿದ್ರೆ ಹೇಳ್ರಿ, ಹಳೇದು ಸಾಕಾಗಿದೆ ಅಂತಾನೆ ಮನುಷ್ಯ. ಆದರೆ ಶಂಕರಾಚಾರ್ಯರ ಸಂಘಟನೆ, ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ಬಗ್ಗೆ 2 ನಾಮಗಳಿದೆ. ಅವನು ಪುರಾಣ ಪುರುಷ. ಭಗವಂತ ಈ ಪ್ರಪಂಚದಲ್ಲಿ ಹಳಬರಲ್ಲಿ ಹಳಬ. 2ನೇದು, ಅವನು ನಿತ್ಯ ನೂತನ, ಹೊಸಬರಿಗೆ ಅತಿ ಹೊಸಬ. ಹಾಗೆಯೇ ದೇವರು ಮತ್ತು ಧರ್ಮ ಅನ್ನೋದು ಈ ಪ್ರಪಂಚದಲ್ಲಿ ನಾವು ಎಷ್ಟು ಕಲ್ತ್ಕೊಂಡ್ರು ತಿಳ್ಕೊಂಡ್ರು ಕೂಡ ಅತ್ಯತಿಷ್ಠ ದಶಾಂಗುಲಂ, ನಾವು ಮುಟ್ಟಕ್ಕಾಗಲ್ಲ. ಇನ್ನೂ 10 ಅಂಗುಲ ದೂರದಲ್ಲಿರ್ತಾನೆ ಪರಮಾತ್ಮ. ಇದನ್ನು ಮಹಾತ್ಮರು ಹೇಳಿದ್ದೆ ಹಾಗೆ, ಲ್ಯಾಂಟರ್ನಲ್ಲಿ ದೀಪ ಇದೆ, ಲ್ಯಾಂಟರ್ನಲ್ಲಿ ಜ್ಯೋತಿ ಬೆಳಗ್ತಾ ಇದೆ, ಮುಟ್ಟಕ್ಕೆ ಹೋದ್ರೆ ಮಧ್ಯದಲ್ಲಿ ಗಾಜು ಅಡ್ಡ ಬರುತ್ತೆ, ಅದ್ರ ದೀಪ ನೋಡ್ತಾ ಇದ್ದೀವಿ, ಆನಂದಿಸ್ತಾ ಇದ್ದೀವಿ. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಶಂಕರಾಚಾರ್ಯರು ಸಾರ್ವತ್ರಿಕ ಧೋರಣೆಯನ್ನು ಎತ್ತಿ ಹಿಡಿದ್ರು. ಅವ್ರದ್ದು ಯಾವುದೋ ಒಂದು ನಿರ್ದಿಷ್ಟ ಮನೋಸ್ಥಿತಿಯ ಜನಕ್ಕೆ ಮಾತ್ರ ಎಟಕುವಂತಹ ಫಿಲಾಸಫಿ ಆಗಿರಲಿಲ್ಲ. ಸಾರ್ವತ್ರಿಕ ಧೋರಣೆಯನ್ನು ಎತ್ತಿ ಹಿಡಿದ್ರು, ತರ್ಕದ ತೀಕ್ಷ್ಣತೆಯನ್ನು ಎತ್ತಿ ಹಿಡಿದ್ರು. ಆವತ್ತು ಖಡ್ಗಗಳಿಂದ ಜನರನ್ನು ಭೀತರನ್ನಾಗಿಸಿ ಅಪ್ಪರ್ ಹ್ಯಾಂಡ್ ಎಸ್ಟಾಬ್ಲಿಷ್ ಮಾಡುವಂತಹ ಕಾಲ ಅದಾಗಿರಲಿಲ್ಲ. ಬದಲಾಗಿ ತರ್ಕದಿಂದ, ಬುದ್ಧಿವಂತಿಕೆಯಿಂದ ಜನರನ್ನ ಒಪ್ಪಿಸುವಂತಹ ಒಂದು ದೊಡ್ಡ ಬೌದ್ಧಿಕವಾದ ಆಂದೋಲನ ಆವತ್ತಿನ ಅಗತ್ಯತೆಯಾಗಿತ್ತು. ಇಷ್ಟೆಲ್ಲದರ ನಡುವೆ ಶಂಕರಾಚಾರ್ಯರನ್ನ ಒಬ್ಬ ದೊಡ್ಡ ಕನಸುಗಾರ ಅಂತ ಗುರುತಿಸಿದ್ದಾರೆ. ಅವರ ಕನಸುಗಳು ಸಾವಿರಾರು ವರ್ಷ ಈ ಪ್ರಪಂಚವನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವಂತಹ, ಸತ್ಪಥಕ್ಕೆ ಪ್ರೇರಣೆ ನೀಡತಕ್ಕಂಥ ಸತ್ವವನ್ನು ಉಳ್ಳಂಥದ್ದು. ಅವರು ಪ್ರಯೋಗಶೀಲ ಧರ್ಮ ಪ್ರವರ್ತಕ. ಅವರ ಧರ್ಮ ಪ್ರಚಾರದ ಚಿಂತನೆಗಳಲ್ಲಿ ಕೇವಲ ಡೂಸ್ ಅಂಡ್ ಡೋಂಟ್ಸ್ ಇರಲಿಲ್ಲ. ಅವರು ಕೊಟ್ಟಂತಹ ಚಿಂತನೆ ಶಾಂತದಿಂದ ಅನಂತದ ಕಡೆಗೆ ಮನುಷ್ಯನನ್ನು ಕೊಂಡೊಯ್ಯುವಂತಹ ಅದ್ಭುತವಾದ ಚಿಂತನೆ ಅದಾಗಿತ್ತು. ಮತ್ತು ನಾನು ಅದಾಗಲೇ ಹೇಳಿದ ಹಾಗೆ, ಶಂಕರಾಚಾರ್ಯರು ಈ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾನವ ಇತಿಹಾಸದಲ್ಲಿ ಜಗದ್ಗುರು ಅನ್ನುವ ಪವಿತ್ರ ಗೌರವಕ್ಕೆ ಪಾತ್ರರಾದ ಪ್ರಪ್ರಥಮ ಯತಿ. ಲೋಕಗುರು, ಜಗದ್ಗುರು, ಒಬ್ಬ ಯತಿಗೆ ಈ ಗೌರವ ದೊರೆತದ್ದು ಶಂಕರರೇ ಆ ಪಂಕ್ತಿಯಲ್ಲಿ ಪ್ರಪ್ರಥಮರಾಗ್ತಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಶಂಕರರ ವರ್ಸಟಾಲಿಟಿ,
ವಿಶಾಲತನವನ್ನು ನೋಡಿ ನೀವು. ಅವರು ಶೈವ, ಶಾಕ್ತ, ಗಾಣಪತ್ಯ, ವೈಷ್ಣವ, ಸೌರ, ಕುಮಾರ ಈ 6 ದೇವರುಗಳನ್ನು ಪೂಜಿಸಿ ತೋರಿಸೋದ್ರ ಮೂಲಕ ಷಣ್ಮಥ ಸ್ಥಾಪನಾಚಾರ್ಯರು ಅಂತ ಗೌರವಿಸಲ್ಪಟ್ರು. ಈ ಪ್ರಪಂಚದಲ್ಲಿ ಈ 6 ಜನ ದೇವರುಗಳನ್ನು ಬಿಟ್ಟರೆ ನೀವಿನ್ಯಾರನ್ನೂ ಕೂಡ ಈ ದೇವರುಗಳ ಪರಂಪರೆಯಲ್ಲಿ ಪೂಜಿಸ್ತೀರ ಹೊರತು 7ನೇದು ಪ್ರತ್ಯೇಕವಾದ ವಿಭಾಗ ಇಲ್ಲ. ನೋಡಿ, ಇದನ್ನು ಗಮನಿಸ್ಬೇಕು ನಾವು. ಸೂರ್ಯನನ್ನು ಪೂಜೆ ಮಾಡ್ತಾ ಇದ್ರು, ನಾವು ಅದನ್ನು ಗಮನಿಸ್ತೇವೆ. ಅಗ್ನಿಯನ್ನು ಪೂಜೆ ಮಾಡೋದಕ್ಕೆ ಹೊರಟರು. ಜಾತವೇದಸೆ ಸುನವಾಮ ಸೋಮ ಮರಾತಿ ಯಥೋ ನಿದಹಾತಿ ವೇದ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾನಾವೇಭ ಸಿಂಧುಂ ದುರಿತಾತ್ ಅಗ್ನಿ. ಅಗ್ನಿಯನ್ನು ಪೂಜೆ ಮಾಡಿದ್ರು. ಈ ಪೂಜಾ ವಿಧಾನಗಳು ಹಲವಾರು ರೀತಿಯಲ್ಲಿ ಆಯಾಮ ಬಂತು. ಮುಂದೆ ಒಂದ್ಸಲ ಶ್ರೀಕಂಠಯ್ಯನವರು ಬರಮಾಡಿಕೊಂಡಾಗ ಭಾರತದಲ್ಲಿ ಶಕ್ತಿ ಪೂಜೆ ಅನ್ನೋದ್ರ ಬಗ್ಗೆ ಒಂದು ಉಪನ್ಯಾಸ ಮಾಡೋಣ. ಷಣ್ಮತ ಸ್ಥಾಪನಾಚಾರ್ಯರು ಶಂಕರರು ಹೇಗೆ ಒಂದೊಂದು ಪರಂಪರೆಯ ಪೂಜಾ ವಿಧಾನದಲ್ಲಿ ಯಾರು ದೇವರು ಪ್ರಮುಖರು, ಅದರ ವೈಶಿಷ್ಟ್ಯವೇನು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಇದೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಈ ನಿಟ್ಟಿನಲ್ಲಿ ಶಂಕರರು ಜಗತ್ತಿನ ಗೌರವಕ್ಕೆ ಪಾತ್ರರಾದ ಪ್ರಪ್ರಥಮ ಜಗದ್ಗುರು. ಈಗ ನೀವು ಯೋಚನೆ ಮಾಡಬೇಕು ಶಂಕರಾಚಾರ್ಯರ ಬಗ್ಗೆ. ಶಂಕರಾಚಾರ್ಯರ ಬಗ್ಗೆ ನಮಗೇನಾದರೂ ಯೋಗ್ಯತೆ ಇದ್ದರೆ ಅವ್ರ ಬಗ್ಗೆ ಸತ್ಯವನ್ನು ಮಾತನಾಡಬೇಕು, ಪವಿತ್ರತೆಯನ್ನು ಮಾತನಾಡಬೇಕು. ಇದು ಹೊರತುಪಡಿಸಿ ಇನ್ನೇನಾದರೂ ಮಾತನಾಡುವಂಥ ಜನಗಳಿದ್ದರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಿಮ್ಮ ಸಮಯವನ್ನು ಹಾಳು ಮಾಡ್ಕೋಬೇಡಿ. ಇನ್ನು ಶಂಕರಾಚಾರ್ಯರು ಜಗತ್ತನ್ನು ತಿದ್ದಿದಂತಹ, ಪ್ರಪಂಚಕ್ಕೆ ಪ್ರಧಾನವಾಗಿ ಬೋಧನೆ ಕೊಟ್ಟಂತಹ 2 ಆಯಾಮಗಳಿದೆ. ಒಂದು ಯತಿ ಸಮೂಹಕ್ಕೆ ಅವರು ಕೊಟ್ಟ ಬೋಧನೆಗಳು, 2ನೇದು ಸಮಾಜದ ಸದ್ಗೃಹಸ್ಥರಿಗೆ ಕೊಟ್ಟ ಬೋಧನೆಗಳು. ನೋಡಿ, ಇದನ್ನು ಗಮನಿಸ್ಬೇಕು ನಾವು. ಯತಿಗಳಿಗೆ ಶಂಕರಾಚಾರ್ಯರು ಕೊಟ್ಟಂತಹ ಬೋಧನೆಗಳನ್ನು ಇಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ. ಅವ್ರು ಹೇಳ್ತಾರೆ, ಮಠಾಧಿಪತಿಯು ಸದ್ಗುಣಶೀಲನಾಗಿರಬೇಕು. ಮುನಿಗಳು ಎಂದರೆ ಮುನಿಸಿಕೊಳ್ಳುವವರಲ್ಲ. ನನ್ನ ಗುರುಗಳು ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದರು ಹೇಳ್ತಾ ಇದ್ದ ಮಾತಿದು. ಯತಿಯಾದವನು, ಮಠಾಧಿಪತಿಯಾದವನು ಸದ್ಗುಣಶೀಲನಾಗಿರಬೇಕು. ಇದು ಬಹಳ ಪ್ರಮುಖವಾದಂಥ ಒಂದು ಗುಣವಿಶೇಷ. 2ನೇದು, ಆತ ಪವಿತ್ರನೂ ಜಿತೇಂದ್ರಿಯನೂ ಆಗಿರಬೇಕು. 3ನೇ ವಿಚಾರ, ವೇದಶಾಸ್ತ್ರ ಪಾರಂಗತನಾಗಿರಬೇಕು. 4ನೇದು, ಯೋಗಾಭ್ಯಾಸದ ಮೂಲಕ ಶರೀರ, ಯೋಗಾನುಷ್ಠಾನದ ಮೂಲಕ ಅಂತಃಕರಣವನ್ನು ಜಾಗೃತವಾಗಿ ಆರೋಗ್ಯವಾಗಿ ಇಟ್ಕೊಂಡಿರಬೇಕು. 5ನೇದು, ಸರ್ವಶಾಸ್ತ್ರಗಳ ಅಧ್ಯಯನವನ್ನು ಮಾಡಿರಬೇಕು. ಸನ್ಯಾಸಿಯಾದವನಿಗೆ ತನ್ನ ಪರಂಪರೆ ಒಂದು ನಿರ್ದಿಷ್ಟವಾದದ್ದೇ ಆದರೂ ಕೂಡ 10 ಸಂಪ್ರದಾಯಗಳ ಕಿಂಚಿತ್ ಪರಿಚಯವಾದರೂ ಇರಬೇಕು. ಯೂನಿವರ್ಸಿಟಿ ಅನ್ನೋ ಹೆಸರು ಕೇಳಿದ್ದೀರಿ ನೀವು. ಲೌಕಿಕ ಶಿಕ್ಷಣದ ಬಗ್ಗೆ ಹೇಳ್ತೇನೆ ನಾನು. ಆರ್ಟೆಗೋ ವೈ ಗೆಸೆಟ್, ಗೂಗಲಲ್ಲಿ ನೋಡಿ. ಆರ್ಟೆಗೋ ವೈ ಗೆಸೆಟ್, ದಿ ಆಥರ್ ಆಫ್ ದಿ ಟೆಕ್ಸ್ಟ್ ಹಿಸ್ಟ್ರಿ ಆಫ್ ಯೂನಿವರ್ಸಿಟೀಸ್. ಈ ಪುಸ್ತಕದಲ್ಲಿ ಆತ ಬರೀತಾನೆ, ನೀವು ಮಕ್ಕಳಿಗೆ ಆರ್ಟ್ಸ್ ಕಲಿಸ್ತೀರೋ, ಕಾಮರ್ಸ್ ಕಲಿಸ್ತೀರೋ, ಸೈನ್ಸ್ ಕಲಿಸ್ತೀರೋ, ಆದರೆ ನೆನಪಿಟ್ಕೊಳ್ಳಿ, ಯೂನಿವರ್ಸಿಟಿಯಿಂದ ಹೊರಗೆ ಬರ್ತಕ್ಕಂಥ ಪ್ರತಿಯೊಂದು ಮಗುವಿಗೂ ಕೂಡ ದ ಫಿಸಿಕಲ್ ನೇಚರ್ ಆಫ್ ದಿ ವರ್ಲ್ಡ್ ಗೊತ್ತಿರಬೇಕು. ಆರ್ಟ್ಸ್ ವಿದ್ಯಾರ್ಥಿಗೆ ಗ್ರಾವಿಟೇಷನಲ್ ಫೋರ್ಸ್ ಗೊತ್ತಿರಬೇಕು. ದಿ ಕೆಮಿಕಲ್ ಹಿಸ್ಟ್ರಿ ಆಫ್ ದಿ ವರ್ಲ್ಡ್ ಗೊತ್ತಿರಬೇಕು. ಕೆಮಿಕಲ್ ಹಿಸ್ಟ್ರಿ ಅಂದ್ರೇನು? ಕನಿಷ್ಠ ಪಟ್ಟದಲ್ಲಿ ನಮ್ಮ ತುಮಕೂರಿನಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದಾರೆ. ಅವರು ದಿ ಬೆಸ್ಟ್ ಕೆಮಿಕಲ್ ಲ್ಯಾಬೊರೇಟರಿ ಇನ್ ದ ವರ್ಲ್ಡ್ ಈಸ್ ದ ಕಿಚನ್ ಆಫ್ ಅವರ್ ಮದರ್ಸ್ ಅಂತ 1.5 ಗಂಟೆ ಪಾಠ ಮಾಡಿದ್ರು. ತಾಯಂದಿರ ಉಗ್ರಾಣವೇ ದೊಡ್ಡ ಲೈಬ್ರರಿ, ಅದು ಲ್ಯಾಬೊರೇಟರಿ ಅಂತ ಪಾಠ ಮಾಡಿದ್ರು ಅವರು. ನೋಡಿ, ನಿಮಗೆ ಕೆಮಿಸ್ಟ್ರಿ ಲ್ಯಾಬೊರೇಟರಿ ನಮ್ಮ ಮನೆಯಲ್ಲೇ ಇದೆ. ಇದರಲ್ಲಿ ಅರ್ಥ ಆಗಬೇಕು. ಸಾಲಿಡ್ ಅಂದ್ರೇನು, ಬೇಸ್ ಅಂದ್ರೇನು, ಸಾಲ್ಟ್ ಅಂದ್ರೇನು, ಆಲ್ಕಲೈನ್ ಅಂದ್ರೇನು, 10 ರೀತಿಯಲ್ಲಿ ಕೆಮಿಸ್ಟ್ರಿ ನಮ್ಮ ಅಡುಗೆ ಮನೆಯಲ್ಲೇ ಪಾಠ ಹೇಳೋದಕ್ಕೆ ಅವಕಾಶ ಇದೆ. ಇದ್ರ ಜೊತೆಗೆ
ಆತ ಹೇಳ್ತಾನೆ, ದಿ ಬಯಲಾಜಿಕಲ್ ನೇಚರ್ ಆಫ್ ದಿ ವರ್ಲ್ಡ್, ಈ ಪ್ರಪಂಚದ ಸಾವಯವ ಆರ್ಗ್ಯಾನಿಕ್ ನೇಚರನ್ನು ನೀವು ಪರಿಚಯ ಮಾಡಿಕೊಡ್ಬೇಕು. 4ನೇ ವಾಕ್ಯ ಹೇಳ್ತಾನೆ, ಅಬೌಟ್ ಹಿಸ್ಟ್ರಿ, ಕಲ್ಚರ್, ಫಿಲಾಸಫಿ and spirituality. The children coming out of the universities as graduates are expected to have at least some knowledge about all these aspects. ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ, ಇವತ್ತಿನ 19-20ನೇ ಶತಮಾನದ ದಿ ಹಿಸ್ಟ್ರಿ ಆಫ್ ಯೂನಿವರ್ಸಿಟಿ ಪುಸ್ತಕದಲ್ಲಿ ಏನೇನು ಓದಬೇಕು ಅನ್ನೋದನ್ನು ಹೇಳಿದಾರೋ, 1200 ವರ್ಷಗಳ ಹಿಂದೆ ಶಂಕರಾಚಾರ್ಯರು ಸನ್ಯಾಸಿಯೊಬ್ಬನನ್ನು ಸಮಾಜದ ಮಾದರಿಯಾಗಿ ಮುಂದಿಟ್ಟು ಹೇಳ್ತಾ ಇದ್ದಾರೆ. ಏನದು? ಸರ್ವಶಾಸ್ತ್ರ ಪರಿಚಯ ಆತನಿಗೆ ಇರಬೇಕು. ಈ ರೀತಿಯಲ್ಲಿ ನೀವು ಕಂಪ್ಯಾರಿಟಿವ್ ಸ್ಟಡಿ ಮಾಡಿದಾಗ ಶಂಕರಾಚಾರ್ಯರ ಆಲ್ ಇನ್ಕ್ಲೂಸಿವ್ ಹೋಲಿಸ್ಟಿಕ್ ಪರ್ಸನಾಲಿಟಿ ನಮಗೆ ಅರ್ಥ ಆಗುತ್ತೆ. ಅವರ ಫಿಲಾಸಫಿ, ಅನ್ ಎಟರ್ನಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಹೇಗಾಗತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮುಂದಿನ ವಾಕ್ಯದಲ್ಲಿ ಮಠಾಧಿಪತಿಯಾದವನು ನಿಸ್ವಾರ್ಥಿಯಾದ ವಿರಾಗಿಯಾಗಿರಬೇಕು. ಸ್ವಾರ್ಥ ಮತ್ತು ನಿಸ್ವಾರ್ಥತೆಗಳು ಆಪೋಸಿಟ್ ವರ್ಡ್ಸ್ ನಮ್ಮ ಪ್ರಪಂಚದಲ್ಲಿ. ಆದರೆ ನೆನಪಿಟ್ಕೊಳ್ಳಿ, ಮನುಷ್ಯ ಸ್ವಾರ್ಥಿ ಆದ ಮೇಲೆ ನಿಸ್ವಾರ್ಥಿ ಆಗುವಂಥದ್ದು. ಸ್ವಾರ್ಥದ ಮೂಲಕವೇ ಅವನು ನಿಸ್ವಾರ್ಥಿ ಆಗಬೇಕಾಗತ್ತೆ. ಬುದ್ಧ ಒಂದು ಕಡೆ ಹೇಳ್ತಾನೆ, ಯೋಗಿಯೇ ಮಹಾಭೋಗಿ ಅಂತ. ಭೋಗಿಯಾದವನು ಮೆಟೀರಿಯಲಿಸ್ಟಿಕ್ ಪ್ರಾಸ್ಪರಿಟಿಗೆ ಒದ್ದಾಡ್ತಾನೆ. ಯೋಗಿಯಾದವನು ಈ ಪ್ರಪಂಚವನ್ನು ಕಾಲ ಕೆಳಗೆ ಹಾಕ್ಕೊಂಡು ಭಗವಂತನನ್ನೇ ಅವನು ತನ್ನ ಸರ್ವಸ್ವವಾಗಿ ಭಾವಿಸ್ತಾನೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಇಲ್ಲಿ ನಿಸ್ವಾರ್ಥತೆ ಅನ್ನೋದು ಸನ್ಯಾಸಿಗಳನ್ನು ನೋಡಿ ನೋಡಿ ಸಜ್ಜನರು ಕಲ್ತ್ಕೊಳ್ತಾರೆ, ಸಜ್ಜನರನ್ನು ನೋಡಿ ನೋಡಿ ಸಾಮಾನ್ಯರು ಕಲ್ತ್ಕೊಳ್ತಾರೆ. ಇದೊಂದು ರೀತಿ ದಿ ಪ್ರಿನ್ಸಿಪಲ್ ಆಫ್ ಮ್ಯಾಗ್ನೆಟಿಸಮ್ ಇದ್ದ ಹಾಗೆ. ಗಾಳಿಯಲ್ಲಿ ಹೇಗೆ ಪುಷ್ಪದ ಪರಿಮಳವೂ ಹರಡುತ್ತೋ ಹಾಗೆ ಸಮಾಜದಲ್ಲಿ ಸಜ್ಜನರ ಪ್ರಭಾವವೂ ಕೂಡ ಎಲ್ಲರ ಮೇಲೆ ಹರಡುತ್ತೆ. ಆದ್ದರಿಂದಲೇ ಸತ್ಸಂಗಕ್ಕೆ ಅಷ್ಟು ಮಹತ್ವ. ಮುಂದುವರೆದು ಹೇಳ್ತಾರೆ, ದೇಶದ ಅಭ್ಯುದಯಕ್ಕೆ. ನೋಡಿ, ಶಂಕರಾಚಾರ್ಯರ ಪೇಟ್ರಿಯಾಟಿಕ್ ಸ್ಪಿರಿಟ್, ದೇಶದ ಬಗ್ಗೆ ಯೋಚನೆ ಮಾಡ್ತಾ ಹೇಳ್ತಾ ಇದ್ದಾರೆ. ದೇಶದ ಅಭ್ಯುದಯಕ್ಕೆ, ವೇದಾಂತ ಧರ್ಮದ ಪ್ರಚಾರಕ್ಕೆ, ದೇಶದ ಅಭ್ಯುದಯಕ್ಕೆ ನಿಜವಾದ ಪಾಸಿಟಿವ್ ಕೆಟಲಿಸ್ಟ್ ಯಾವುದು? ವೇದಾಂತ ಪ್ರಚಾರ. ಇದಕ್ಕೆ ಸನ್ಯಾಸಿ ನಿರಂತರ ಪ್ರವಾಸ ಮಾಡಬೇಕು, ಚಲನಶೀಲನಾಗಿರಬೇಕು, ಓಡಾಡ್ತಾ ಇರಬೇಕು. ಇವತ್ತು ಪೂಜ್ಯ ಜಗದ್ಗುರುಗಳಾದ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಯವರು ಎಷ್ಟು ಓಡಾಡ್ತಾ ಇದ್ದಾರೆ. ಗಮನಿಸಿ, ಅದನ್ನು ಗಮನಿಸ್ಬೇಕು, ನೀವು ಗಮನಿಸ್ಬೇಕು. ಇನ್ನು ಮಠಾಧಿಪತಿಯಾದವನು ಸದಾ ಜಾಗೃತನಾಗಿರಬೇಕು. ಇದು ಬಹಳ ಮುಖ್ಯ. ಈ ಜಾಗೃತಿ ಅಂತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಹೊರಗಡೆ ಪ್ರಪಂಚದ ಬಗ್ಗೆನೂ ಎಚ್ಚರಿಕೆಯಿಂದಿರಬೇಕು, ಒಳಗಡೆ ಇರೋ ಪ್ರಪಂಚದ ಬಗ್ಗೆನೂ ಎಚ್ಚರಿಕೆಯಿಂದಿರಬೇಕು. ಹೆಚ್ಚು ನಾನು ಬೆಳೆಸೋದಿಲ್ಲ, ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ಮುಂದಕ್ಕೆ ಹೋಗ್ತೇನೆ. ಸೊಳ್ಳೆ ಪರದೆ ಇಲ್ಲದೆ ಮಲಗಿದಾಗ 500 ಸೊಳ್ಳೆ ಅವತ್ತು ರಾತ್ರಿ ನಮ್ಮ ನಿದ್ರೆಯನ್ನು ಕೆಡಿಸುತ್ತದೆ. ನಾನು ಸೊಳ್ಳೆ ಪರದೆ ಹಾಕ್ಕೊಂಡು ಮಲಕ್ಕೊಂಡೆ, ಆದರೂ ಇವತ್ತು ನಿದ್ರೆ ಬರಲಿಲ್ಲ. ಯಾಕೆಂದರೆ ನಾನು ಎಚ್ಚರಿಕೆಗೆಡತನದಿಂದ 4 ಸೊಳ್ಳೆಗಳು ಸೊಳ್ಳೆ ಪರದೆ ಒಳಗೆ ಸೇರ್ಕೊಂಡ್ಬಿಟ್ಟಿತ್ತು. ಈ 4 ಸೊಳ್ಳೆ ನೆನ್ನೆಯ 400 ಸೊಳ್ಳೆ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡಿದ್ವು. ಇಲ್ಲಿ ನಿಮ್ಗೆ ಅರ್ಥ ಆಯಿತು, ಹೊರಗಡೆಯ ಸವಾಲುಗಳು, ಒಳಗಡೆಯ ಸವಾಲುಗಳೇ. ಆ ನಿಟ್ಟಿನಲ್ಲಿ ಮಠಾಧಿಪತಿಯಾದವನು ಜಾಗೃತನಾಗಿರಬೇಕು ಅಂತಂದರೆ, ಇಲ್ಲಿ ಜನರನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯಬೇಕಾದ್ರೆ ಬಗೆಯ ಶಿಕ್ಷಣಕ್ಕೆ ಅವನು ಸನ್ನದ್ಧನಾಗಿರಬೇಕು. ನಂತರ ವೇದಾಂತವನ್ನು ರಕ್ಷಿಸಬೇಕು, ಪೋಷಿಸಬೇಕು. ಜನ ಮಠಗಳಿಗೆ ಬಂದಾಗ ವೇದಾಂತ ಚಿಂತನೆಯನ್ನು ಅವರು ಗ್ರಹಿಸಬೇಕು, ವೇದಾಂತದ ಬಗ್ಗೆ ಒಲವನ್ನು ಬೆಳೆಸ್ಕೋಬೇಕು, ವೇದಾಂತದ ಅಧ್ಯಯನಕ್ಕೆ ಅವರು ಸಿಗಬೇಕು. ದಯವಿಟ್ಟು ನಮ್ಮ ಶಂಕರ ಮಠದಲ್ಲಿ ಇಲ್ಲಿ ಒಂದು ಪುಟ್ಟ ಪ್ರಮಾಣದಲ್ಲಾದರೂ ವೇದಾಂತ ಪುಸ್ತಕ ಭಂಡಾರ ಇಲ್ಲಿ ಬೇಕು. ಇಲ್ಲೊಂದು ಪುಟ್ಟ ಪುಸ್ತಕ ಭಂಡಾರ ಇಡಬೇಕು. ಯಾರಾದರೂ ನಿವೃತ್ತ ಶಿಕ್ಷಕರು, ನಿವೃತ್ತ ವ್ಯಕ್ತಿ ಸಂಜೆ ಹೊತ್ತು 1 ಗಂಟೆ ಹೊತ್ತು ಅಲ್ಲಿ ಕೂತ್ಕೋಬೇಕು. ಪುಸ್ತಕಗಳು ಮಾರಾಟಕ್ಕೆ, ಲೈಬ್ರರಿ ಅಲ್ಲ.
ಇವತ್ತು ಮನೆಗೆ ತೆಗೆದುಕೊಂಡು ಹೋಗಿ ಓದುವಂಥ ವ್ಯವಸ್ಥೆ ಬೇಡ, ಕೊಂಡ್ಕೊಳ್ಬೇಕು. 10 ರೂಪಾಯಿನಿಂದ ಹಿಡಿದು 500 ರೂಪಾಯಿವರೆಗೂ ಪುಸ್ತಕಗಳಿದೆ. ಅದ್ವೈತ ಫಿಲಾಸಫಿಗೆ ಸಂಬಂಧಪಟ್ಟಂತೆ ಶಂಕರ ಮಠದಲ್ಲಿ ಪುಸ್ತಕಗಳಿದೆ. ರಾಮಕೃಷ್ಣಾಶ್ರಮ, ಚಿನ್ಮಯ ಮಿಷನ್, ಇವರೆಲ್ಲರೂ, ನಮ್ಮ ವೇದಾಂತ ಭಾರತಿ, ಇವರೆಲ್ಲರೂ ಅತ್ಯುತ್ತಮವಾದ ಪುಸ್ತಕಗಳನ್ನು ತಂದಿದ್ದಾರೆ. ಹಾಸನದಲ್ಲಿ ಒಂದು ವೇದಾಂತ ಭಂಡಾರ ಬೇಕು. ಅದು ಹೊರಗಡೆ ಇರೋದು ಬೇರೆ ವಿಷಯ. ಆದರೆ ಶಂಕರ ಮಠದಲ್ಲಿ 1 ಗಂಟೆ ಆದರೂ ಸಂಜೆ ಹೊತ್ತು ಜನಕ್ಕೆ ಈ ಪುಸ್ತಕ ಸಿಗುತ್ತಪ್ಪ ಅನ್ನೋದನ್ನು ಜನ ನಂಬಿಕೆಯಿಂದ ಬಳಸ್ಕೊಳ್ಬೇಕು. ಈ ಸಹಸ್ರನಾಮ ಪುಸ್ತಕಗಳನ್ನು ಭಾಳಷ್ಟು ಜನ ಕೆಲವು ಕಡೆ ಎಲ್ಲ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಆದರೆ ಸಹಸ್ರಾರು ತಪ್ಪುಗಳಿರುತ್ತೆ. ಇದನ್ನು ದಯವಿಟ್ಟು ತಿಳ್ಕೊಳ್ಬೇಕು. ತಪ್ಪುಗಳಿಲ್ಲದಂತಹ ಅತ್ಯುತ್ತಮ ಶುದ್ಧವಾದ ಸಾಹಿತ್ಯಕ್ಕೆ ಮೊರೆ ಹೋಗಬೇಕು. ಇನ್ನು ಮುಂದಿನ ವಿಚಾರ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಶಂಕರರು. 10ನೇ ಅಂಶ, ಆಯಾ ದೇಶ ಮತ್ತು ಆಯಾ ಕಾಲಕ್ಕೆ ಅನುಗುಣವಾಗಿ ಧಾರ್ಮಿಕ ಚಿಂತನೆಗಳು ಜನಕ್ಕೆ ದೊರೆಯುವಂತಹ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲಿ ನಮಗೆ ಅರ್ಥ ಆಗತ್ತೆ, ಸಾಮಾನ್ಯರಿಗೆ ಹೆಚ್ಚು ಹೆಚ್ಚು ಉದಾಹರಣೆಗಳ ಮೂಲಕ, ಉಪಮೆಗಳ ಮೂಲಕ, ಕಥೆಗಳ ಮೂಲಕ, ಹಾಡಿನ ಮೂಲಕ, ಸ್ತೋತ್ರದ ಮೂಲಕ ನಾವು ಆಧ್ಯಾತ್ಮಿಕ ಶಕ್ತಿ ಕೊಡಬೇಕು. ತಿಳುವಳಿಕಸ್ಥರಿಗೆ ವೇದಾಧ್ಯಯನದ ಮೂಲಕ, ಪುರಶ್ಚರಣಗಳ ಮೂಲಕ, ಸಾಧನೆಯ ಮೂಲಕ ಆ ಕಾರ್ಯ ನಡೀಬೇಕು. ಇನ್ನು ಶಂಕರಾಚಾರ್ಯರು ಸದ್ಗೃಹಸ್ಥರನ್ನ, ಸದ್ಭಕ್ತರನ್ನ ಎಚ್ಚರಿಸಿದಂತಹ ಒಂದು ವಿಶಿಷ್ಟವಾದ ಸಂದರ್ಭ ನಿಮ್ಮ ಮುಂದೆ ಇಡ್ತೇನೆ. ಅವರು ಹೇಳಿದಂಥ ಮಾತುಗಳು ನೋಡಿ. ಮಠಗಳು ಜನರನ್ನು ಧರ್ಮ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸಬೇಕು. ನೋಡಿ, ಇಲ್ಲಿ ಇವತ್ತು ತುಮಕೂರಿನ ಶಂಕರ ಮಠದಲ್ಲಿ ರಾಜ್ಯ ಮಟ್ಟದಲ್ಲಿ ಶಂಕರಾಚಾರ್ಯರ ಬಗ್ಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದರು. ತುಮಕೂರಿನ ಶಂಕರ ಮಠದ ಆ ಒಂದು ಸ್ಪರ್ಧೆಯಲ್ಲಿ ಮುಸಲ್ಮಾನ ಯುವತಿಯೊಬ್ಬಳು 3ನೇದೋ 4ನೇದೋ ಪ್ರೈಸ್ ತೆಗೆದುಕೊಂಡಿದ್ದಾಳೆ. ಶಂಕರರ ಬಗ್ಗೆ 4 ಪುಟದ ಒಂದು ಲೇಖನ ಬರೆದಿದ್ದಾಳೆ. ಇವತ್ತು ಸಂಜೆ ಆಕೆಗೆ ಸನ್ಮಾನ ಇದೆ ಶಂಕರ ಮಠದಲ್ಲಿ, ಇವತ್ತು ಸಂಜೆ ಇದೆ. ನಾನಿದನ್ನು ಯಾಕೆ ಹೇಳ್ತಾ ಇದ್ದೇನೆ? ಶಂಕರಾಚಾರ್ಯರನ್ನು ಎಲ್ಲರೂ ಅಧ್ಯಯನ ಮಾಡುವಂತಹ ಒಂದು ಮುಕ್ತ ವಾತಾವರಣ ಕೊಡಬೇಕು. ತಂದೆ ತಾಯಿಗಳು ಮುಂಚೂಣಿಯಲ್ಲಿ ನಿಲ್ಲಬೇಕು. ಶಂಕರರು ಹೇಳ್ತಾ ಇದ್ದಾರೆ, ಮಠಗಳು ಜನರನ್ನು ಧರ್ಮ ಮಾರ್ಗದಲ್ಲಿ ನಡೆಸೋದಕ್ಕೆ ಪ್ರೇರಣೆ ಕೊಡಬೇಕು. 2ನೇದು, 4 ವರ್ಣದವರು ಪರಸ್ಪರ ಸ್ನೇಹ ಸಹಕಾರದಿಂದ ಬದುಕಬೇಕು. ವರ್ಣ ಬೇರೆ, ಜಾತಿ ಬೇರೆ. ಸೈನ್ಯಕ್ಕೆ ಸೇರಿದ ಬ್ರಾಹ್ಮಣರಿದ್ದಾರೆ, ಪಾಠ ಮಾಡೋ ಪ್ರೊಫೆಸರ್ ವೈಶ್ಯರಿದ್ದಾರೆ, ವರ್ಣಗಳ ಮೂಲಕ ನೀವು ಹೋದರೆ, ಗುಣಕರ್ಮ ವಿಭಾಗಶಃ ಅದರ ಮೂಲಕ ಹೋದರೆ ಸಮಾಜಕ್ಕೆ 4 ವರ್ಣಗಳ ಸೇವೆ ಅಗತ್ಯವಾಗಿದೆ. ಶ್ರೇಣೀಕೃತ ವರ್ಣಾಶ್ರಮ, ನಾವು ವರ್ಣಾಶ್ರಮದ ವಿರೋಧಿಗಳು ಮಾತಾಡ್ಕೊಳ್ಳಿ. ಇವತ್ತು ನಿಮಗೆ ಲೇಟೆಸ್ಟ್ ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ ಕಂಪನಿಯಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಅತ್ಯಂತ ಬುದ್ಧಿವಂತರಿದ್ದಾರಲ್ಲಿ, ಫೈನಾನ್ಸ್ ಕಮಿಟಿ 3ನೇದಿದೆ, ಬಹಳ ಕಾಷನ್ ಆಗಿ ವಿಜಿಲೆನ್ಸ್ ಕಮಿಟಿ ಇದೆ, ಫೈನಾನ್ಸ್ ಕಮಿಟಿ ಇದೆ, ಎಕ್ಸಿಕ್ಯೂಟಿವ್ ಕಮಿಟಿ ಇದೆ, ಜನರಲ್ ಕಮಿಟಿ ಇದೆ. ಪ್ರಮೋಷನ್ ಮೂಲಕ ಒಂದು ಕಮಿಟಿಯಿಂದ ಮತ್ತೊಂದು ಕಮಿಟಿಗೆ ಅವರು ಏರ್ತಾರೆ. ಯಾಕೆ? ಯೋಗ್ಯತೆಯನ್ನ ಸಾಧನೆಯ ಮೂಲಕ ಸಾಧಿಸಬೇಕು ಅನ್ನೋದು ವಿಶ್ವದ ಶಾಶ್ವತ ನಿಯಮ. ಅಬ್ರಹಾಂ ಲಿಂಕನ್ ಹೇಳ್ದ, ಬಿಟ್ಟಿಯಾಗಿ ಗಿಟ್ಟಿದ $5ಗಳಿಗಿಂತ ಕಷ್ಟಪಟ್ಟು ದುಡಿದ $1 ಹೆಚ್ಚು ಶ್ರೇಯಸ್ಕರ. ವಿವೇಕಾನಂದರು ಹೇಳಿದ್ರು, ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲೋದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲೋದು ಘನತೆ ಪೂರ್ಣ. ನೀವೇನಂದ್ರೆ ಅದು ಮಾಡಿ, ಹೇಗಂದ್ರೆ ಹಾಕಿ ತೊಗೊಂಡೋಗಿ ಕುರ್ಚಿ ಮೇಲೆ ಕೂರಿಸ್ಬಿಟ್ರೆ ಅವರ ಕಮಾಂಡ್ಮೆಂಟ್ಸನ್ನೇ ಅವರು ಓದಕ್ಕಾಗೋದಿಲ್ಲ. ಅವ್ರದೇ ಇಲಾಖೆಯಲ್ಲಿ ಅರ್ಥ ಆಗ್ತಾ ಇದೆ, ಟಿ ವಿ ನೋಡ್ತಾ ಇದ್ದೀರಿ, ಅವ್ರದೇ ಇಲಾಖೆಯ ಸುತ್ತೋಲೆಯನ್ನು
ಅವರೇ ತಪ್ಪುಗಳಿಲ್ಲದೆ ಓದೋದು ಇವತ್ತು ಹರಸಾಹಸವಾಗಿದೆ. ಶಿವನ ಭಕ್ತರು ಹರಸಾಹಸ ಅಂತ ಅರ್ಥ ಮಾಡ್ಕೊಳ್ಳಿ, ವಿಷ್ಣು ಭಕ್ತರು ಹರಿಸಾಹಸ ಅಂತ ಅರ್ಥ ಮಾಡ್ಕೊಳ್ಳಿ. ಚನ್ನವೀರ ಕಣವಿ ಅಂತ ಧಾರವಾಡದಲ್ಲಿ ನನಗೆ ಪರಮಾಪ್ತರು ಗೌರವಾನ್ವಿತರು, ಅವರೊಮ್ಮೆ ನನ್ನ ಹತ್ರ ಹೇಳಿದ ಮಾತು, ವೀರೇಶಾನಂದಜಿ ಇವತ್ತು MA ಕನ್ನಡ ಪರೀಕ್ಷೆಗಳನ್ನು ಪಾಸ್ ಮಾಡಿ ಬಂದ್ರಲ್ಲ, ಅವರು ಬರೆದ ಕನ್ನಡವನ್ನು ಶುದ್ಧ ಕನ್ನಡಕ್ಕೆ ಭಾಷಾಂತರಿಸಿ ಆಮೇಲೆ ಓದಬೇಕು ಅಂತ. ಚನ್ನವೀರ ಕಣವಿಯವರು ಜ್ಞಾನಪೀಠ ಪ್ರಶಸ್ತಿಗೆ ಯೋಗ್ಯರಾಗಿದ್ದವರು, ಸಿಗಲಿಲ್ಲ. ಅಂತಹ ಎತ್ತರದ ಯಶಸ್ಸನ್ನು ಪಡೆದ ವ್ಯಕ್ತಿ ಈ ಮಾತನ್ನು ಹೇಳಿದರು. ಆದ್ದರಿಂದ ನಾನು ಹೇಳಕ್ಕೆ ಹೊರಟದ್ದು, 4 ವರ್ಣದವರು ಪರಸ್ಪರ ಅನ್ಯೋನ್ಯವಾಗಿ ಬದುಕೋದು ಸಮಾಜದಲ್ಲಿ ಒಂದು ಅನಿವಾರ್ಯವಾದ ಅಂಶವಾಗಿ ಉಳಿದಿದೆ. ಶಾಸ್ತ್ರ ವಿಚಾರದಲ್ಲಿ, ತತ್ವ ವಿಚಾರದಲ್ಲಿ ಸಂದೇಹ ಬಂದಾಗ ಆಯಾ ಪೀಠಗಳ ಆಚಾರ್ಯರ ಮೂಲಕ ಮಾರ್ಗದರ್ಶನ ಪಡಿಬೇಕಾದ್ದು ಸಮಾಜದ ಕರ್ತವ್ಯ. 4ನೇ ವಿಚಾರ, ಬ್ರಾಹ್ಮಣರು ಕಾಮಕ್ರೋಧಕ್ಕೆ ವಶರಾಗಬಾರದು. ಕ್ಷತ್ರಿಯರು ದ್ವೇಷ ಅಸೂಯೆಗಳಿಗೆ ವಶರಾಗಬಾರದು. ವೈಶ್ಯರು ಲೋಭ ಮೋಹಗಳಿಗೆ ವಶರಾಗಬಾರದು. ಮತ್ತು ಸಮಾಜದ 4ನೇ ವರ್ಗದ ಜನ, ಅವರ ವಿಷಯದಲ್ಲಿ ದೇಯಂ ದೀನ ಜನಾಯ ಚ ವಿತ್ತಂ. ಭಜಗೋವಿಂದಮಲ್ಲಿ ಬಂತದು, ದೇಯಂ ದೀನಜ ನಾಯಚ ವಿತ್ತಂ. ದುರ್ಬಲರಿಗೆ, ಅಸಹಾಯಕರಿಗೆ ಎಲ್ಲ ರೀತಿಯ ಬಲದ ಭರವಸೆಯನ್ನು ಕೊಡಬೇಕು. ಗೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ದೀನಜ ನಾಯಚ ವಿತ್ತಂ. ಭಜ ಗೋವಿಂದಂ ಭಜ ಗೋವಿಂದಂ. ಇದು ಶಂಕರರು ಹೇಳಿದ್ದು. ಶಂಕರಾಚಾರ್ಯ ಅಂಡ್ ಅನ್ಟಚಬಿಲಿಟಿ ಅಂತ ರಾಮಕೃಷ್ಣ ಆಶ್ರಮದಲ್ಲಿ ಒಂದು ಪಬ್ಲಿಕೇಶನ್ ಪುಸ್ತಕ ಇದೆ, ಓದಿ. ಮುಂದುವರಿಸಿ ಶಂಕರರು ಹೇಳ್ತಾರೆ, ಎಚ್ಚರ, ಯಾರೇ ದಾರಿ ತಪ್ಪಿದರು, 4 ಆಶ್ರಮಗಳಲ್ಲಿ ಯಾರೇ ದಾರಿ ತಪ್ಪಿದರೂ ಸಮಾಜದ ಸಮತೋಲನ ತಪ್ಪುತ್ತದೆ. 4 ಆಶ್ರಮಗಳನ್ನು ಅನ್ಯೋನ್ಯವಾಗಿ ಕೊಂಡೊಯ್ಯಬೇಕು. ಮುಂದುವರಿಸಿ ಹೇಳ್ತಾರೆ, ನಿಮ್ಮ ನಿಮ್ಮ ಕುಟುಂಬದ ಮಕ್ಕಳನ್ನು ಧರ್ಮ ರಕ್ಷಣೆಗೆ ಮತ್ತು ದೇಶದ ರಕ್ಷಣೆಗೆ ಸದಾಕಾಲ ಪ್ರೇರೇಪಿಸಬೇಕು. ನಮ್ಮ ಆಶ್ರಮದ ಹತ್ತಿರದಲ್ಲಿ ಒಬ್ಬ ಸದ್ಗೃಹಸ್ಥ, ಅವನಿಗೀಗ 40 ವರ್ಷ ವಯಸ್ಸು, ಹೆಂಡತಿಗೆ 30 ವರ್ಷ ವಯಸ್ಸು. ಅವನು 3 ಗಂಡು ಮಕ್ಕಳಿಗೆ ಜನ್ಮ ಕೊಟ್ಟ. ಅವನು ಹೇಳ್ತಾನೆ, ಮೊದಲನೇ ಮಗು ದೇಶದ ಮಿಲಿಟರಿಗೆ, 2ನೇ ಮಗು ರಾಮಕೃಷ್ಣ ಆಶ್ರಮಕ್ಕೆ, 3ನೇ ಮಗು ವೃದ್ಧರಾದ್ಮೇಲೆ ನಮ್ಮನ್ನು ನೋಡ್ಕೊಳ್ಳೋಕ್ಕೆ. 3 ಗಂಡು ಮಕ್ಕಳೇ ಅವನಿಗೆ. ಅವನ ಆಲೋಚನೆ ಹೇಗಿದೆ ನೋಡಿ, ದೇಶಕ್ಕೊಂದು ಮಗು ಸೈನ್ಯಕ್ಕೆ ಕೊಡ್ತೇನೆ, ಸಂತ ಸಾಮ್ರಾಜ್ಯಕ್ಕೆ ರಾಮಕೃಷ್ಣ ಆಶ್ರಮಕ್ಕೊಂದು ಮಗು ಕೊಡ್ತೇನೆ, 3ನೇ ಮಗು ನಮ್ಮ ಸಂಸಾರಕ್ಕೆ. ಸ್ವಾಮೀಜಿ, ಇದು 1ನೇ ಮಗು 2ನೇ ಮಗು 3ನೇ ಮಗು ಅಂತ ನಾನು ಬೊಟ್ಟು ಮಾಡಿಲ್ಲ. ಈ 3ರಲ್ಲಿ ಯಾರೋ ಒಬ್ರು ಅಲ್ಲಿಗೆ, ಇನ್ನೊಬ್ರು ಅಲ್ಲಿಗೆ, 3ನೇವ್ರು ಇಲ್ಲಿಗೆ. ಯಾಕೆಂದ್ರೆ ಅವ್ರಿಗೊಂದು ಸ್ವಧರ್ಮ ಅಂತ ಇರುತ್ತೆ. ನಾನು ಅವ್ರ ಸ್ವಧರ್ಮದ ವಿರುದ್ಧ ಹೋಗಲ್ಲ. ನಾನು ದೇಶಕ್ಕೋಸ್ಕರ ಹೋಗ್ತೀನ, ಹೋಗು ನೀನು ಮಿಲಿಟ್ರಿಗೆ. ನಾನು ಧರ್ಮಕ್ಕೋಸ್ಕರ ಹೋಗ್ತೇನೆ, ಹೋಗು ನೀನು ರಾಮಕೃಷ್ಣ ಆಶ್ರಮ ಸೇರ್ಕೊ. 3ನೇ, ಅಪ್ಪ ನಾನು ಸಂಸಾರದಲ್ಲಿ ನಿಮ್ಮನ್ನು ನೋಡ್ಕೊಂಡಿರ್ತೀನಿ, ಬಾ ಇಲ್ಲಿ ಕೂತ್ಕೊ. ಸದ್ಗೃಹಸ್ಥನೊಬ್ಬ ಹೇಗೆ ಅವನು ಎಷ್ಟು ವಿಶಾಲವಾಗಿ ಯೋಚನೆ ಮಾಡ್ಬೋದು ಅನ್ನೋದಕ್ಕೆ ನಿಮ್ಮ ಮುಂದೆ ಇದೊಂದು ಅದ್ಭುತ ಉದಾಹರಣೆ. ಶಂಕರರು ಅಂದು ಹೇಳಿದಂತಹ ಅದ್ಭುತವಾದ ಈ ಮಾತು ನೋಡಿ, ಸೋಮಾರಿತನದಿಂದ ಧರ್ಮಜ್ಞಾನಿ ಉಂಟಾಗುತ್ತದೆ. ಇವತ್ತು ಸರ್ಕಾರಗಳಿದನ್ನ ಅರ್ಥ ಮಾಡ್ಕೋಬೇಕು, ಮನೆಗಳು ಇದನ್ನು ಅರ್ಥ ಮಾಡ್ಕೋಬೇಕು. ಸೋಮಾರಿತನಕ್ಕೂ ಧರ್ಮ ಜಾಗೃತಿಗೂ ವಿರುದ್ಧ. ಧರ್ಮ ಅಂದರೆ ಜಾಗೃತ. ಸೋಮಾರಿತನ ಎಲ್ಲಿದೆಯೋ ಅದು ವ್ಯಕ್ತಿಯನ್ನು ಕೊಲ್ಲುತ್ತೆ, ಸಮಾಜಕ್ಕೆ ಸಾಂಕ್ರಾಮಿಕವಾಗುತ್ತೆ,
ರಾಷ್ಟ್ರವನ್ನೂ ಕೂಡ ಅದು ನಿರ್ನಾಮ ಮಾಡುತ್ತೆ. ಸೋಮಾರಿತನವನ್ನು ಬೆಂಬಲಿಸಬೇಡಿ, ಪ್ರೋತ್ಸಾಹಿಸಬೇಡಿ ಅಂತ ಶಂಕರರು ಅಂದೇ ನಮಗೆ ಹೇಳ್ತಾರೆ. ವ್ಯವಹಾರ ಪ್ರಪಂಚದಲ್ಲಿ ನೀವು ಎಷ್ಟು ಕಾಲ ಇರ್ತೀರೋ ಅಷ್ಟು ಕಾಲ ವ್ಯವಹಾರ ಪ್ರಪಂಚಕ್ಕೆ ತಕ್ಕಂತೆ ನೀವು ವ್ಯವಹರಿಸಬೇಕೇ ಹೊರತು ಮಾರ್ಕೆಟಲ್ಲಿ ಹೋಗಿ ಕೂತ್ಕೊಂಡು ಜಗನ್ಮಿಥ್ಯ ಅಂತ ಹೇಳಕ್ಕೆ ಹೋಗಬೇಡಿ. ವ್ಯವಹಾರ ಪ್ರಪಂಚದಲ್ಲಿ ಎಷ್ಟು ಕಾಲ ಇರ್ತೀರೋ ಅಷ್ಟು ಕಾಲ ವ್ಯವಹಾರದ ಮೌಲ್ಯಗಳಿಗೆ ನೀವು ಅಂಟ್ಕೋಬೇಕಾಗತ್ತೆ, ಅದರ ಅನುಯಾಯಿಗಳಾಗಬೇಕಾಗತ್ತೆ. ನೋಡಿ ಎಷ್ಟು ವಿವೇಕದ ಮಾತಿದು. ಜಗನ್ಮಿಥ್ಯ ಯಾರಿಗೆ? ಜಗನ್ಮಿಥ್ಯ ಅನ್ನೋದು ಯಾರಿಗೆ? ಬ್ರಹ್ಮ ಸತ್ಯ ಅನ್ನೋದು ಅರ್ಥ ಆಗುವವರೆಗೂ ನೀನು ಜಗತ್ತಲ್ಲಿ ಇದೆಯಾ? ಯಾವುದನ್ನು ಸರ್ಟಿಫೈ ಮಾಡಕ್ಕೆ ಹೋಗಬೇಡ. ಯು ಅಂಡರ್ಸ್ಟ್ಯಾಂಡ್ ದಿ ಲಿಮಿಟೇಷನ್, ದ ರಿಯಾಲಿಟಿ, ದ ಗ್ರೌಂಡ್ ರಿಯಾಲಿಟಿ. ಇದನ್ನು ಅರ್ಥ ಮಾಡಿಕೊಂಡು ವ್ಯವಹರಿಸು. ಇದು ಬಹಳ ಮುಖ್ಯ. ಇದು ಶಂಕರಾಚಾರ್ಯರು ಕೊಟ್ಟಂಥ ಅದ್ಭುತವಾದ, ನೋಡಿ ಎಂತೆಂಥ ಮಾತಿದೆ. ನಿಮ್ಗೆ ಅನಿಸ್ಲಿಲ್ವಾ? ಜಾಗೃತಿ ಯಾರಿಗೆ ಬೇಡ? ದೇಶನಿಷ್ಠೆ ಯಾರಿಗೆ ಬೇಡ? ಧರ್ಮಶ್ರದ್ಧೆ ಯಾರಿಗೆ ಬೇಡ? ಲೌಕಿಕ ವಿವೇಕ ಬೇಡವಾ? ವ್ಯಾವಹಾರಿಕ ಜ್ಞಾನ ಅಂತಲೇ ಕರೆದ್ರೆ ಅದನ್ನು. ಇದರ ನಡುವೆ ಶಂಕರರ ಬರವಣಿಗೆಗಳ ವಿಚಾರ ಕುರಿತು ಅಂತಿಮವಾದ ನನ್ನ ಮಾತುಗಳು ಬರ್ತಾ ಇದ್ದೇನೆ. ನೋಡಿ, ಇಲ್ಲಿ ಗಮನಿಸ್ತೀರಿ, ಶಂಕರಾಚಾರ್ಯರು ಭಗವದ್ಗೀತೆಗೆ ಬರೆದ ಮುನ್ನುಡಿಯಲ್ಲಿ ನಾನು ಹಲವಾರು ಸಲ ಅದನ್ನು ಪ್ರಸ್ತಾಪ ಮಾಡಿದ್ದೇನೆ. ಏನದು? ಜಗತಃ ಸ್ಥಿತಿ ಕಾರಣಂ. ಈ ಜಗತ್ತಿನ ಸುಸ್ಥಿತಿಗೆ ಧರ್ಮ ಮಾತ್ರವೇ ಕಾರಣವಾಗುತ್ತೆ. ಜಗತ್ತು ಸುಸ್ಥಿತಿಗೆ ಬರಬೇಕಾ? ಧರ್ಮವನ್ನು ಕಾಪಾಡಿಕೊಳ್ಳಿ. ಜಗತ್ತು ದುಸ್ಥಿತಿಗೆ ಹೋಗಿದೆಯಾ? ಧರ್ಮಕ್ಕೆ ಅವಮಾನ ಮಾಡಿದ್ದೀರಿ. ಸತ್ಯ, ನಿಷ್ಠೆ, ನ್ಯಾಯ, ಅನ್ಯಾಯ ಇವುಗಳನ್ನು ಕಪಟ, ಮೋಸ, ವಂಚನೆ ಇದು ಅತಿಕ್ರಮಿಸಿಬಿಟ್ಟಿವೆ. ಇದನ್ನು ಎಚ್ಚರಿಸ್ತಾರೆ ಶಂಕರಾಚಾರ್ಯರು. ಶಂಕರಾಚಾರ್ಯರು ಗೌರವಿಸಿದಂತಹ ಶ್ರೀಕೃಷ್ಣನ ಗೀತೆ. ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ? ವೈವಸ್ವತನಿಗೆ ಇದನ್ನು ಬೋಧನೆ ಮಾಡಿದ್ದೆ. ಅವ್ಯಯವಾದ ಈ ಸತ್ಯ ವೈವಸ್ವತನಿಗೆ ಸಿಕ್ಕಿತ್ತು. ವೈವಸ್ವತನಿಂದ ಮನುವಿಗೆ, ಮನುವಿನಿಂದ ಇಕ್ಷ್ವಾಕುವಿಗೆ ಸಿಕ್ತು. ಕಾಲಾಂತರದಲ್ಲಿ ದುರ್ಬಲರ ಕೈಗೆ, ಅಶ್ರದ್ಧಾವಂತರ ಕೈಗೆ ಧರ್ಮ ಸಿಕ್ಕಿ ಅದು ತನ್ನ ಒರಿಜಿನಾಲಿಟಿಯನ್ನು ಸಮಾಜದ ಮೇಲೆ ಎಫೆಕ್ಟಿವ್ ಆಗಿ ಬೀರೋದಕ್ಕೆ ಆಗದೆ ಹೋಯಿತು. ನೀವು ಇದನ್ನು ಗಮನಿಸ್ತೀರಿ. ಡೆವಿಲ್ ಕೋಟಿಂಗ್ ಸ್ಕ್ರಿಪ್ಚರ್ಸ್, ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಮಾತಾಡ್ತಾ ಇರ್ತಾರೆ. ನೋಡಿ, ಯಾವ ಮಹಾತ್ಮ ಗಾಂಧಿ ರಾಮನನ್ನು, ರಾಮರಾಜ್ಯವನ್ನು ನಮ್ಮ ಮುಂದೆ ಆದರ್ಶವಾಗಿ ಇಟ್ಟರೋ, ರಾಮನ ಹೆಸರನ್ನೇ ಹೇಳ್ತಾ ಪ್ರಾಣ ಬಿಟ್ಟರೋ, ಆ ರಾಮನನ್ನು ಕುರಿತಾದ ರಾಮ ಮಂದಿರ ಸ್ವಾತಂತ್ರ್ಯ ನಂತರ ನಮ್ಮನ್ನು ಆಳಲು ಬಂದ ವ್ಯಕ್ತಿಗಳಿಗೆ ಅರ್ಥವೇ ಆಗಲಿಲ್ಲ. ಏನು ಆಶ್ಚರ್ಯ! ನಿಮಗೆ ಅರ್ಥ ಆಗಬಹುದು. ರಾಮರಾಜ್ಯದ ಪರಿಕಲ್ಪನೆಯಲ್ಲಿ ಸ್ವಾತಂತ್ರ್ಯ ನಂತರದ ಮೊದಲ 25 ವರ್ಷದ ಎಲೆಕ್ಷನ್ಸನ್ನು ಇವ್ರು ಗೆದ್ದರು. ಗಾಂಧೀಜಿಯವರ ಕನಸು, ನೀವು ನಮ್ಮನ್ನು ಗೆಲ್ಲಿಸಿದ್ರೆ ರಾಮರಾಜ್ಯ ಮಾಡೋಣ. ಕೇಳಿಲ್ವಾ? ನೋಡಿ, ಯೋಚನೆ ಮಾಡಿ. ರಾಮರಾಜ್ಯ ಅನ್ನೋದು ನಮ್ಮ ಬಿಗ್ಗೆಸ್ಟ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ನೇಷನ್ ಆಫ್ ದಿ ವರ್ಲ್ಡ್ ಭಾರತಕ್ಕೆ ದಿಕ್ಸೂಚಿ ಆಯಿತು. ಆದರೆ ರಾಮ ಬೇಕಾಗಿ ಬರಲಿಲ್ಲ, ಶ್ರೀರಾಮ ಬೇಡವಾಗದೆ ಹೋಯಿತು. ಭಗವದ್ಗೀತೆ ನನ್ನ ತಾಯಿ ಅಂದರು ಮಹಾತ್ಮ ಗಾಂಧಿ. ಮೊನ್ನೆ ನಮ್ಮ ಆಡಳಿತಗಾರರು ಹೇಳ್ತಾರೆ, ಅವ್ರ ಬಗ್ಗೆ ಮಾತಾಡೋಕ್ಕೂ ನನಗೆ ಬೇಜಾರು. ಭಗವದ್ಗೀತೆನ ಯಾಕ್ರಿ ಬೋಧಿಸ್ಬೇಕು ಮಕ್ಕಳಿಗೆ? ನೀವು ಸರ್ಕಾರಿ ಆಸ್ಪತ್ರೆಗಳ ಮುಂದೆ ದೊಡ್ಡ ದೊಡ್ಡ ಬೋರ್ಡ್ ನೋಡ್ತೀರಿ, ಕುಡಿತ ಬೇಡ, ಗಾಂಧೀಜಿ ಕೈಯಲ್ಲಿ ಒಂದು ಕೋಲ್ ಕೊಟ್ಟು ಗಾಂಧೀಜಿ ಸೇಯಿಂಗು. ಆದರೆ ಇವತ್ತು ನೀವು ನಿಮ್ಮ ರಸ್ತೆಗಳಲ್ಲಿ ಹೋಗಿ 10 ಅಂಗಡಿಗಳಿಗೆ ಒಂದರಂತೆ ಬಾರ್ ಅಂಡ್ ರೆಸ್ಟೋರೆಂಟ್. ಪ್ರತಿಯೊಂದು ಊರಿನ ಹೆಬ್ಬಾಗಿಲಿನಲ್ಲಿ ಸ್ವಾಗತಿಸೋದಕ್ಕೆ ಊರ ಬಾಗಿಲಲ್ಲಿ ಹನುಮಪ್ಪನ ದೇವಸ್ಥಾನ ಇರ್ತಾ ಇತ್ತು. ಇವತ್ತು ನಿಮಗೆ ಬಾರುಗಳು ಬಾರ ಅಂತ ಕರೀತಾರೆ. ನೋಡಿ, ಯೋಚನೆ ಮಾಡಿ.
ಇದು ನಾಗರಿಕ ಸಮಾಜ ಅಂತ ಕರಿತೀರಾ? ಇದನ್ನ ತಲೆ ಎತ್ತಿ ಹೆಮ್ಮೆಯಿಂದ ಹೇಳ್ಕೊಡ್ಬೋದಾದ ಪ್ರಜ್ಞಾವಂತರ ಸಮಾಜ ಅಂತ ಕರಿತೀರಾ? ಇದನ್ನೇ ವಿವೇಕಾನಂದರು ಬಾಯಿಗೆ ಬಂದಾಗ ಬೈದದ್ದು ಕಳೆದ ಶತಮಾನದಲ್ಲಿ. ನೀವು ದ್ವೈತಿಗಳೂ ಅಲ್ಲ, ಅದ್ವೈತಿಗಳೂ ಅಲ್ಲ, ವಿಶಿಷ್ಟಾದ್ವೈತಿಗಳೂ ಅಲ್ಲ, ದೇಶಾಚಾರಿಗಳು ಮತ್ತು ಕಂದಾಚಾರಿಗಳು. ನೀರು ಬಲಗೈಯಲ್ಲಿ ಕುಡಿಬೇಕಾ ಎಡಗೈಯಲ್ಲಿ ಕುಡಿಬೇಕಾ, ಅಥವಾ ಎಡಗೈಯಲ್ಲೇ ಕುಡಿಬೇಕಾದ್ರೆ ಬಲಗೈ ತಗಲ್ಸ್ಕೊಂಡು ಕುಡಿಬೇಕಾ? ಕೆಲವರು ಕುಡಿಸ್ಕೊಂಡು ನೋಡಿರ್ತೀರಿ ನೀವು. ಆಮೇಲೆ ಸೂರ್ಯನ ಕಡೆ ತಿರುಗಿ ಕುಡಿಬೇಕಾ, ಚಂದ್ರನ ಕಡೆ ತಿರುಗಿ ಕುಡಿಬೇಕು? ಇದರಲ್ಲೇ ನಿಮ್ಮ ಜೀವನವನ್ನೆಲ್ಲ ನಷ್ಟ ಮಾಡ್ಕೊಂಡು ಬಿಟ್ರಲ್ರೋ ಅಂತ ವಿವೇಕಾನಂದರು ಬಹಳ ನೊಂದುಕೊಂಡು ಹೇಳ್ತಾರೆ ಈ ಕಂದಾಚಾರದ ಜನಕ್ಕೆ. ನೋಡಿ, ಯೋಚನೆ ಮಾಡಿ. ಭಗವದ್ಗೀತೆಯ ಮುನ್ನುಡಿಯಲ್ಲಿ ಶಂಕರರು ಬರೀತಾ ಇದ್ದಾರೆ, ಜಗತ್ತಿನ ಉನ್ನತಿಗೆ ಧರ್ಮವೇ ಕಾರಣ. ಧರ್ಮವನ್ನು ಬಿಟ್ಟು ಜಗತ್ತು ಉಳಿಲಾರದು. ಧರ್ಮರಹಿತವಾದ ಜಗತ್ತು ಮೃಗೀಯವಾಗತ್ತೆ. ಧರ್ಮವನ್ನು ಜಗತ್ತಿನಿಂದ ಬೇರ್ಪಡಿಸಿದ್ರೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಇದು ಮಾತು. ಜಗತಃ ಸ್ಥಿತಿ ಕಾರಣಂ ಪ್ರಾಣಿನಾಂ ಸಾಕ್ಷಾತ್ ಅಭ್ಯುದಯ ನಿಶ್ರೇಯಸ ಹೇತು ಯ ಸ ಧರ್ಮ. ಇದನ್ನು ಹೇಳಿದ್ರು. ಅದರ ಅರ್ಥ ಏನು? ಜೀವಿಗಳು, ಪ್ರತಿಯೊಂದು ಜೀವಿಯೂ ಕೂಡ ಲೌಕಿಕ ಅಭ್ಯುದಯವನ್ನು ಸಾಧಿಸಬೇಕಾದರೆ, ಆಧ್ಯಾತ್ಮಿಕ ಔನ್ನತ್ಯವನ್ನು ಸಾಧಿಸಬೇಕಾದರೆ ಅವರು ಧರ್ಮವನ್ನು ಅನುಸರಿಸಲೇಬೇಕು. ಇದು ಲೌಕಿಕರು ಇದನ್ನು ಅನುಸರಿಸಬೇಕು, ಪಾರಮಾರ್ಥಿಗಳು ಇದನ್ನು ಅನುಸರಿಸಬೇಕು ಅಂತ ಹೊರನೋಟಕ್ಕೆ ನಿಮಗೆ ಕಾಣುತ್ತೆ. ಆದರೆ ಒಬ್ಬನೇ ವ್ಯಕ್ತಿಗೆ ಲೌಕಿಕ ಅಭ್ಯುದಯ ಬೇಕು ಅಂದರೂ ಧರ್ಮ ಬೇಕು. ಅವನು ಲೌಕಿಕವನ್ನು ಅನುಭವಿಸಿ ಸಾಕಪ್ಪ, ಮುಂದಿನ ಹೆಜ್ಜೆ ಏನು ಅಂದಾಗ ಪಾರಮಾರ್ಥಿಕ ಅಭ್ಯುದಯಕ್ಕೂ ಕೂಡ ಅವನಿಗೆ ಧರ್ಮವೇ ಬೇಕಾಗುತ್ತೆ. ಆದ್ದರಿಂದ ಧರ್ಮವನ್ನು ಬಿಟ್ಟು ಮನುಷ್ಯ ಬದುಕಿರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಿಖರತೆಯನ್ನು ಶಂಕರಾಚಾರ್ಯರು ನಮ್ಮ ಮುಂದೆ ಸ್ಪಷ್ಟವಾಗಿ ಪ್ರತಿಪಾದಿಸ್ತಾರೆ. ನೋಡಿ, ಹೇಳ್ತಾ ಮುಂದುವರಿತಾರೆ. ಅವರ ಕೆಲವು ಸಂದೇಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಬಹಳ ಸೊಗಸಾದ ಸಂದೇಶಗಳಿದು, ಮತ್ತೆ ಮತ್ತೆ ಸಿಗೋದಿಲ್ಲ. ಯತ್ ಕಾಲತೋ ದೇಶತೋ ವಸ್ತುತೋ ಪರಿಚ್ಛಿನ್ನಂ ತತ್ ಅಸತ್. ಇದು ಶಂಕರರ ಮಾತು. ಏನದು? ಯಾವುದು ಕಾಲತಃ, ದೇಶತಃ ಮತ್ತು ವಸ್ತುತಃ ಸೀಮಿತವಾಗಿರುವುದೋ ಅದು ಸತ್ಯವಲ್ಲ, ಅದು ಅಸತ್ಯ. ಇದನ್ನು 1200 ವರ್ಷಗಳ ಹಿಂದೆ ಶಂಕರರು ಹೇಳಿದ್ರೆ, ಮೊನ್ನೆ ನೊಬೆಲ್ ಪ್ರೈಸ್ ಬಂದಂತಹ ವಿಜ್ಞಾನಿಗಳು ಹೇಳಿದ್ರು, ಟೈಮ್, ಸ್ಪೇಸ್, ಕಾಸೇಷನ್ನಲ್ಲಿ ಯಾವುದೇ ವಸ್ತುವನ್ನು ವಿವರಿಸಿದ್ರೂ ಕೂಡ ಅದು ಆ ವಸ್ತುವಿನ ಶಾಶ್ವತವಾದ ಸ್ವರೂಪ ಅಲ್ಲ. ಎ ಸೈನ್ಸ್ ಬಿಯಾಂಡ್ ಟೈಮ್, ಸ್ಪೇಸ್ ಅಂಡ್ ಕಾಸೇಷನ್ ವಿಲ್ ಗಿವ್ ಯು ಹೈಯರ್ ಲೆವೆಲ್ ಆಫ್ ಟ್ರುತ್. ಆದ್ದರಿಂದ ನಾನು ವಿಜ್ಞಾನದಲ್ಲಿ ಓದುವಂಥದ್ದು, ಮೆಟೀರಿಯಲ್ ಸೈನ್ಸ್ನಲ್ಲಿ ಓದುವಂಥದ್ದು ಸೀಮಿತವಾದ ವಿಜ್ಞಾನವೇ ಹೊರತು ಅಖಂಡ ಜ್ಞಾನ ಅಲ್ಲ. ಇದನ್ನು ವಿಜ್ಞಾನಿಗಳು ನಮಗೆ ಹೇಳಿಕೊಟ್ರು. ಸೈನ್ಸ್ ಬಿಯಾಂಡ್ ಸೈನ್ಸ್ ಪರ್ಸೆಪ್ಷನ್ ಈಸ್ ಸ್ಪಿರಿಚುಯಾಲಿಟಿ ಅಂದರು ವಿಜ್ಞಾನಿಗಳು. ಈ ಮಾತನ್ನು ಇತ್ತೀಚೆಗೆ ಅವರು ಹೇಳಿದ್ರಲ್ಲ, ಅವ್ರಿಗೆ ನೊಬೆಲ್ ಪ್ರೈಸ್ ಬಂತು. ಆ ಲೆಕ್ಕದಲ್ಲಿ ಶಂಕರಾಚಾರ್ಯ ಒಂದೊಂದು ಶ್ಲೋಕಕ್ಕೂ ಒಂದೊಂದು ನೊಬೆಲ್ ಪ್ರೈಸ್ ಕೊಡ್ಬೇಕು. ನಾವು ಕೊಡೋದು ಬೇಡ, ನೀವೇ ಇಟ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ರೆ ಸಾಕು. ಅವ್ರ ಬಗ್ಗೆ ಕನ್ಫ್ಯೂಸ್ ಮಾಡ್ಕೊಳ್ದೆ ಇದ್ರೆ ಸಾಕು. ಎರಡನೇದು, ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಭ್ಯತೆ ಮೋಕ್ಷಸ್ಯ ಅಕಾರ್ಯತ್ವಾತ್ ಮುಮುಕ್ಷೋಹ ಕರ್ಮ ಅನರ್ಥಕ್ಯಂ. ಶಂಕರರ ಮಾತು. ಇದರ ಅರ್ಥ ಏನು? ಕರ್ಮದಿಂದ ಚಿತ್ತಶುದ್ಧಿ ಆಗುತ್ತದೆಯೇ ಹೊರತು ಆತ್ಮವಸ್ತು ಸಿಗೋದಿಲ್ಲ. ನೀವು ಕಾಯಕವೇ ಕೈಲಾಸ ಅಂತ ತಿಳ್ಕೊಳ್ಳಿ. ಕಾಯಕ ಅಂದರೆ ಕೆಲಸ, ಕೆಲಸದಿಂದ ಸನ್ನಡತೆ, ಎಲ್ಲ ರೀತಿಯ ಗಂಟುಗಳು ಬಿಚ್ಚಲ್ಪಡುತ್ತವೆ. ಕರ್ಮದಿಂದ ಚಿತ್ತಶುದ್ಧಿ ಆಗುತ್ತೆ ಹೊರತು ಆತ್ಮತತ್ವ ಸಿಗಲ್ಲ, ಚಿತ್ತಶುದ್ಧಿ ಆಗುತ್ತೆ. ಎರಡನೇ ತಿಳ್ಕೊಳ್ಳಿ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನೋ ಒಂದು ಮಾತಿದೆ. ಆದರೆ ವಿಭೂತಿ ಯೋಗದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಸ್ಥಾವರಗಳಲ್ಲಿ ನಾನು ಹಿಮಾಲಯ. ಏನಪ್ಪ ಮಾಡೋದೀಗ? ಹಿಮಾಲಯಕ್ಕೆ ಬೆಲೆ ಇಲ್ವಾ? ಸ್ಥಾವರಗಳಲ್ಲಿ ನಾನು ಹಿಮಾಲಯ, ರಾಕ್ಷಸರಲ್ಲಿ ನಾನು ಪ್ರಹ್ಲಾದ,
ದೇವತೆಗಳಲ್ಲಿ ನಾನು ಇಂದ್ರ, ಪಾಂಡವರಲ್ಲಿ ನಾನು ಅರ್ಜುನ, ಕಾಲಗಳಲ್ಲಿ ನಾನು ಯಮ. ಓದಬೇಕು. ಏನು ಅದ್ಭುತ ಭಗವದ್ಗೀತೆ, ಏನು ಅದ್ಭುತ. ನಿಮಗದೊಂದು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ಇವತ್ತಿನ ಪ್ರಪಂಚದ ದಿನನಿತ್ಯದ ಒಂದೊಂದು ಸೆಕೆಂಡ್ಗೂ ಗೀತೆಯಿಂದ ರೆಫರೆನ್ಸ್ ಕೊಡ್ಬೋದು ನಿಮಗೆ. ಸ್ಟ್ರೆಂತ್ ಆ ಧಾಟಿಯಲ್ಲೇ ಅದನ್ನು ವಿವರಿಸ್ಬೇಕು. ಪುರಾಣ ಶ್ರವಣ ಆಗಬಾರ್ದು. ಆ ನಿಟ್ಟಿನಲ್ಲಿ ನೋಡಿ, ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಭ್ಯತೆ ಅಂದ್ರೇನು? ನಾವು ಕೆಲಸ ಮಾಡಬೇಕು 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 ಮಾಡಬೇಕು, ನಾವು ಕರ್ಮಯೋಗಿಗಳಾಗಬಹುದು, ಅದರಿಂದ ಚಿತ್ತಶುದ್ಧಿ ಆಗತ್ತೆ ಹೊರತು ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ. ಆತ್ಮ ಸಾಕ್ಷಾತ್ಕಾರ ಅನ್ನೋದು ಇನ್ನೂ ದೂರದ ಪ್ರಯಾಣವನ್ನು ಬಯಸುತ್ತೆ. ಆದ್ದರಿಂದ ನಿಮ್ಮ ಸಾಧನೆಯನ್ನು ಕೇವಲ ಕರ್ಮಯೋಗಕ್ಕೆ ಸೀಮಿತ ಮಾಡಬೇಡಿ. ಮೊನ್ನೆ ಇತ್ತೀಚೆಗೆ ವಾಟ್ಸಪ್ ಗ್ರೂಪಲ್ಲಿ ನೀವೊಬ್ಬರು ನೋಡಿದ್ರಿ, ತುಂಬ ದಾನ ಧರ್ಮ ಮಾಡ್ತಾ ಇದ್ದವರು ಬೇಸತ್ತು, ನಾನು ಇಷ್ಟೆಲ್ಲ ಸಮಾಜಕ್ಕೆ ಸಹಾಯ ಮಾಡಿದೆ, ಇದು ಥ್ಯಾಂಕ್ಲೆಸ್ ಜಾಬ್ ಅಂತ ಅನಿಸ್ಬಿಟ್ಟಿದೆ, ಇನ್ಮೇಲೆ ನಾನು ಈ ವೃತ್ತಿಯಿಂದ ಹಿಂಸರಿತಾ ಇದ್ದೇನೆ, ನಾನು ಇನ್ಮೇಲೆ ಈ ದಾನ ಧರ್ಮ ಅನ್ನೋದೆಲ್ಲ ಮಾಡಲ್ಲ, ದಯವಿಟ್ಟು ಜನ ಬೇಸರಿಸ್ಕೊಳ್ಬೇಡಿ, ಈ ವಿಷಯದಲ್ಲಿ ನನ್ನನ್ನು ಸಂಪರ್ಕಿಸಬೇಡಿ. ಕೆಲವು ಸಂಘ ಸಂಸ್ಥೆಗಳಿದೆ ನಮ್ಮ ಸಮಾಜದಲ್ಲಿ, ಕೆಲಸ ಮಾಡ್ತಾ ಇರ್ತಾರೆ, 1 ವರ್ಷ 2 ವರ್ಷ ಅಧ್ಯಕ್ಷರಾಗಿರ್ತಾರೆ, ಮೊದಲನೇ ಅಧ್ಯಕ್ಷ ಮಾಡಿದ್ದಕ್ಕೆ ವಿರುದ್ಧವಾಗಿ 2ನೇ ಅಧ್ಯಕ್ಷ ಮಾಡ್ತಾನೆ, ಕಂಟಿನ್ಯೂಟಿ ಎಷ್ಟೋ ಸಲ ಇರೋದೇ ಇಲ್ಲ. ಇದು ಅಧಿಕಾರಿಗಳ ವರ್ಗದಲ್ಲೂ ಕೂಡ ಇರುತ್ತೆ. ಒಬ್ಬ ಜಿಲ್ಲೆಯ ಮುಖ್ಯಸ್ಥ ಮಾಡಿದ್ನ 2ನೇ ಅವನ ಸಕ್ಸಸರ್ ಮಾಡಬೇಕು ಅಂತೇನಿಲ್ಲ. ಇದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ನಾನು ರಾಮಕೃಷ್ಣಾಶ್ರಮ ತುಮಕೂರಲ್ಲಿ ಕಟ್ಟಬೇಕಾದ್ರೆ ಒಂದು ಎಸ್ಟಿಮೇಟ್ ಮಾಡ್ಕೊಂಡು ಹೋದೆ. ಎಸ್ಟಿಮೇಟ್ ಒಬ್ಬ ಅಧಿಕಾರಿ ಹೇಳಿದ್ರು, 2 ಕೋಟಿ ರೂಪಾಯಿದು ನೀವು ಪ್ರಾಜೆಕ್ಟ್ ಹಾಕೊಂಡ್ಬಂದಿದ್ದೀರಲ್ಲ, ಇದು ಸಾಧ್ಯವಾ? ನನ್ನ 33ನೇ ವರ್ಷದ ಸನ್ಯಾಸ ಜೀವನ ಇವತ್ತಿಗೆ ಮುಗಿಸಿ ನಾಳೆಗೆ 34ನೇ ವರ್ಷಕ್ಕೆ ಹೆಜ್ಜೆ ಇಡ್ತಾ ಇದ್ದೇನೆ. ಕಾವಿಧಾರಿಯಾಗಿ 34 ವರ್ಷ, 33 ತುಂಬಿ 34ನೇ ವರ್ಷ. ಇದು 30 ವರ್ಷದ ಹಿಂದೆ ನಡೆದ ಘಟನೆ. 2 ಕೋಟಿ ರೂಪಾಯಿ ಎಲ್ಲಿ ತರ್ತೀರಿ ನೀವು? ಈ ಕ್ಷೇತ್ರಕ್ಕೆ ಬಂದು 38 ವರ್ಷ ಆಯಿತು. 39ನೇ ವರ್ಷಕ್ಕೆ ಆಗಸ್ಟ್ ಸೆಪ್ಟೆಂಬರಿಗೆ ಬರುತ್ತೆ. ಇಲ್ಲಿ ವರ್ಷಗಳಿಂದ ಅದು ನಾವು ಭಾಳ ದೊಡ್ಡ ವಿಷಯವಾಗಿ ತೆಗೆದುಕೋಬಾರದು, ಭಾಳ ದೊಡ್ಡ ವಿಷಯ ಅಂತಲ್ಲ. ಆ ಟ್ರಾನ್ಸ್ಫರ್ ಆದರು ಅವರು ಅಧಿಕಾರಿ, ಇನ್ನು ಹೊಸ ಅಧಿಕಾರಿ ಬಂದರು. ನನಗಿದ್ದಂತಹ ಚಿಕ್ಕ ಜಾಗದಲ್ಲಿ ಅದರ 1.5 ಪಟ್ಟು ಜನ ಸೇರಿಬಿಟ್ರು. ಅವರು ಮೈಕ್ನಲ್ಲಿ ಹೇಳಿದರು, ಆ್ಯಸ್ ಡೆಪ್ಟಿ ಕಮಿಷನರ್ ಆಫ್ ದಿಸ್ ಪ್ಲೇಸ್, ಇಟ್ ಈಸ್ ಅ ಮ್ಯಾಟರ್ ಆಫ್ ಶೇಮ್ ಆನ್ ಮೈ ಪಾರ್ಟ್ ಟು ಸಿ ರಾಮಕೃಷ್ಣ ಆಶ್ರಮ್ ವರ್ಕಿಂಗ್ ಇನ್ ಸಚ್ ಎ ಸ್ಮಾಲ್ ಪ್ಲೇಸ್. ಐ ಶಾಲ್ ಗ್ರ್ಯಾಂಟ್ ದೆಮ್ 2 acres ಆಫ್ ಲ್ಯಾಂಡ್ ಅಂದರು. ಹಿಂದಿನ ವ್ಯಕ್ತಿ 2 ಕೋಟಿ ರೂಪಾಯಿ ಎಲ್ಲಿ ತರ್ತೀರಿ ನೀವು? ರಾಮಕೃಷ್ಣಾಶ್ರಮ ಕ್ಯಾಪಿಟೇಷನ್ ಮಠ ಅಲ್ಲ, ವೋಟ್ ಬ್ಯಾಂಕ್ ಅಲ್ಲ, ಜಾತಿ ಸ್ವಾಮಿ ಅಲ್ಲ, ಎಲ್ಲಿ ತರ್ತೀರಿ 2 ಕೋಟಿ? ಈ ವ್ಯಕ್ತಿ ಏನು ಹೇಳಿದ್ರು? ಇಟ್ ಈಸ್ ಅ ಮ್ಯಾಟರ್ ಆಫ್ ಶೇಮ್ ಆನ್ ದಿ ಪಾರ್ಟ್ ಆಫ್ ಡೆಪ್ಟಿ ಕಮಿಷನರ್ ಟು ಸಿ ರಾಮಕೃಷ್ಣ ಆಶ್ರಮ್ ವರ್ಕಿಂಗ್ ಇನ್ ಎ ರೆಂಟೆಡ್ ಬಿಲ್ಡಿಂಗ್. ಐ ಶಾಲ್ ಗ್ರಾಂಟ್ ಯು 2 acres ಆಫ್ ಲ್ಯಾಂಡ್. ನಾನು 10 ಕೋಟಿ ರೂಪಾಯಿನಲ್ಲಿ ಮಠ ಕಟ್ಟಿ ಈ ಮೊದಲನೇ DC-ಗೆ ಮೊದಲನೇ ಅಪ್ಲಿಕೇಶನ್ ಕಳಿಸ್ಕೊಟ್ಟೆ, ಇದು ಇನ್ವಿಟೇಷನ್. ಯಾಕೆ? ಸನ್ಯಾಸಿ ಮಾದರಿಯಾಗಿರ್ಬೇಕ್ರಿ ಸಮಾಜಕ್ಕೆ. ಸನ್ಯಾಸಿ ಮಾದರಿಯಾಗಿ ಧೈರ್ಯದ ವಿಷಯದಲ್ಲಿ ಸನ್ಯಾಸಿ ಧೈರ್ಯದ ಪ್ರತಿರೂಪವಾಗಿರಬೇಕು. ಧೃತಿ ಮನುಸ್ಮೃತಿಯಲ್ಲಿ ಧರ್ಮದ ಮೊದಲನೇ ಲಕ್ಷಣವೇ ಧೈರ್ಯ. ಧೈರ್ಯ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ನೀವು. ಈ ಪ್ರಪಂಚವೇ ಕೈ ಬಿಟ್ಟರೂ ಕೂಡ ದೇವರು ನನ್ನ ಕೈ ಬಿಟ್ಟಿಲ್ಲ ಅಂತ 100ಕ್ಕೆ 100 ನಂಬುವವನೇ ದೇವರ ಸಂತಾನದ ವ್ಯಕ್ತಿ. ಎಲ್ಲರೂ ಕೈ ಬಿಟ್ಬಿಟ್ರು, ಏನಾಯ್ತು? ಎಲ್ಲರೂ ಕೈ ಬಿಡಲಿಲ್ಲ. ನಿನ್ನವರು ಯಾರು ಅನ್ನೋದು ನಿಜವಾಗ್ಲೂ ಪ್ರೂವ್ ಆಯಿತು. ಯಾರು ನಿನ್ನವರು, ಯಾವ ಕಾರಣಕ್ಕಾಗಿ ನಿನ್ನವರು, ಎಷ್ಟು ದಿವಸ ನಿನ್ನವರು. ಒಬ್ಬರು ತಾಯಿ ನನಗೆ ಹೇಳಿದ್ರು, ನಮ್ಮ ಅಣ್ಣನ ಮಗಳನ್ನೇ ನಾನು ಸೊಸೆಯಾಗಿ ತಂದುಕೊಂಡೆ, ಅವಳು ಬಂದ ಮೇಲೆ ಬೇರೆ ಸೊಸೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ನನ್ನ ಮಗನಿಗೊಂಚೂರು ಹೇಳಿ ಅವನ ವ್ಯಾನಲ್ಲಿ ನಿಮ್ಮ ಆಶ್ರಮಕ್ಕೆ ಕರ್ಕೊಂಡು ಬರೋಕ್ಕೆ ಅಂತ ಒಬ್ಬರು ತಾಯಿ ಹೇಳಿದ್ರು ನನಗೆ.
ಮಗನಿಗೆ ಹೇಳಬೇಕಂತೆ, ಅವ್ರ ಸೊಸೆ ಯಾರು? ಸ್ವಂತ ಅಣ್ಣನ ಮಗಳೇ. ಪ್ರಪಂಚ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಲೌಕಿಕ ಪ್ರಪಂಚ, ಪಾರಮಾರ್ಥಿಕ ಪ್ರಪಂಚ, ಇವೆರಡರಲ್ಲೂ ಕೂಡ ನಾವು ಕೆಲಸ ಮಾಡಬೇಕು ನಿಜ. ಆದರೆ ಕೇವಲ ಕೆಲಸಕ್ಕೆ ಜೋತು ಬಿದ್ದು ಸಾಧನೆಯ ಮುಂದಿನ ಮಾರ್ಗವನ್ನು ನಿರ್ಲಕ್ಷಿಸಬಾರ್ದು. ಶಂಕರರು ಹೇಳ್ತಾರೆ, ಕರ್ಮದಿಂದ ಚಿತ್ತಶುದ್ಧಿ ಆಗತ್ತೆ, ಆದರೆ ಮುಮುಕ್ಷು ಅನ್ನೋದು ಕೂಡ ಒಂದು ವರ್ಚ್ಯೂ ಅಂದ್ರೆ ಅವರು ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯ ಏತತ್ರಯಂ ಅತಿ ದುರ್ಲಭಂ ಪರಂತು ದೈವಾನುಗ್ರಹ ಹೇತುಕಂ. ವಿವೇಕ ಚೂಡಾಮಣಿಯ ಸ್ತೋತ್ರ. ಮುಮುಕ್ಷುವಾಗೋದಕ್ಕೆ ಹೊರಟವನು, ಆ ದಾರಿಯಲ್ಲಿ ಹೆಜ್ಜೆ ಇಡುವವನು ಸ್ಪಷ್ಟವಾಗಿ ತಿಳ್ಕೊಳ್ತಾನೆ, ಕರ್ಮವನ್ನು ನಿರ್ವಹಿಸುವುದೊಂದೇ ಜೀವನದ ಸರ್ವಸ್ವವಾಗಲಾರದು. ಆದ್ದರಿಂದ ತಿಳ್ಕೊಳ್ಬೇಕು, ನೀವು ಎಷ್ಟು ಕೆಲಸ ಮಾಡಿದೆ, ಸಂಸಾರಕ್ಕೋಸ್ಕರ ಎಷ್ಟು ಕೆಲಸ ಮಾಡಿದೆ, ಅಣ್ಣ ತಮ್ಮಂದ್ರಿಗೋಸ್ಕರ ಎಷ್ಟು ಕೆಲಸ ಮಾಡಿದೆ, ನಿನ್ನ ಆತ್ಮೋದ್ಧಾರಕ್ಕೆ ಎಷ್ಟು ಕೆಲಸ ಮಾಡಿದೆಯೋ ಅಂತ ಕೇಳುತ್ತೆ ಪ್ರಪಂಚ. ನಿನ್ನ ಸಾಧನೆಯ ಅಕೌಂಟ್ ಎಷ್ಟೋ, ದಿನಕ್ಕೆ ಎಷ್ಟು ಜಪ ಮಾಡಿದೆ, ನೀನು ಎಷ್ಟು ನೋಟ್ ಎಣಿಸಿದೆಯೋ ಅದರಲ್ಲಿ 100ನೇ 1 ಭಾಗ ದೇವ್ರ ಜಪ ಎಣಿಸಿದೆಯೇನೋ, ಹೀಗಂದಿಯೇ ಹೊರತು ಹೀಗಂದಿಯೇನೋ ಅಂತ ಕೇಳುತ್ತೆ. ಇದು ಗೊತ್ತಿದೆ ನಿಮಗೆ? ಇದು ಜಪ ಕೇಳುತ್ತದು. ಅಂತರ್ಯಾಮಿ ಕೇಳ್ತಾನೆ. ನೋಡಿ ಮುಂದಿನ ಮಾತು ಶಂಕರರು ಹೇಳ್ತಾರೆ, ಯದ್ವಿಷಯ ಬುದ್ಧಿ ನ ವ್ಯಭಿಚರತಿ ತತ್ ಸತ್ಯಂ. ಯಾವ ವಿಷಯಕ್ಕೆ ಸಂಬಂಧಿಸಿದ ಬುದ್ಧಿಯು ಬದಲಾವಣೆ ಆಗುತ್ತದೆಯೋ ಅದು ಅಸತ್ಯ. ಯದ್ವಿಷಯ ಬುದ್ಧಿ ವ್ಯಭಿಚರತಿ ತತ್ ಅಸತ್. ಯಾವ ವಿಷಯಕ್ಕೆ ಸಂಬಂಧಿಸಿದ ಬುದ್ಧಿಯು ಬದಲಾವಣೆ ಹೊಂದೋದಿಲ್ವೋ, ನಮ್ಮ ಬುದ್ಧಿಯೂ ಕೂಡ ಬದಲಾವಣೆ ಹೊಂದುವ ವಿಷಯ, ಬದಲಾವಣೆ ಹೊಂದದ ವಿಷಯ, ಎರಡರಲ್ಲೂ ಕೂಡ ಅದು ಮಾಧ್ಯಮವಾಗತ್ತೆ. ಬದಲಾವಣೆ ಹೊಂದುವ ವಿಷಯದ ಕಡೆಗೆ ಬುದ್ಧಿ ಪ್ರಚೋದಿಸಿದ್ರೆ ಅದು ಅಸತ್ಯವೇ. ಬದಲಾವಣೆ ಹೊಂದದಂತಹ ವಿಷಯಕ್ಕೆ ಪ್ರಚೋದಿಸಿದ್ರೆ ಅದು ಸಕಾರಾತ್ಮಕ ಬುದ್ಧಿ. ಆದ್ದರಿಂದ ತಿಳ್ಕೋ, ನಾಲೆಡ್ಜ್ ಕ್ಯಾನ್ ನೆವರ್ ಬಿ ದಿ ಎಂಡ್ ಆಫ್ ಲೈಫ್. ಯಾವತ್ತಿಗೂ ಕೂಡ ವಿಸ್ಡಮ್ ಆಗಬೇಕದು. ನಾಲೆಡ್ಜ್ ಅನ್ನೋದು ವಿಸ್ಡಮ್ ಆಗಬೇಕು. ಇದು ವಿವೇಕಾನಂದರ ಮಾತು ಕೂಡ. ದುರ್ಲಭಾನ್ ಅಜಿತೇಂದ್ರಿಯಾನ್ ಪ್ರಾಪ್ಯಂ ನಷ್ಟಂ ಯೋಗ. ಈ ಮಾತನ್ನು ನಾವು ನೋಡ್ತೇವೆ ಭಗವದ್ಗೀತೆಯಲ್ಲಿ. ಆಗಲೇ ಹೇಳಿದೆ ನಾನು, ದುರ್ಬಲನೂ ಅಜಿತೇಂದ್ರಿಯನೂ ಆದಂತಹ ವ್ಯಕ್ತಿಯ ಕೈಗೆ ಧರ್ಮ ಆಶ್ರಯ ಪಡ್ಕೊಳ್ಳೋಕೆ ಹೋಗಿ ಅದು ಬಹಳ ನಷ್ಟವಾಯಿತು. ಆಗಲೇ ನಾನು ಕೃಷ್ಣ ಹೇಳಿದಂತಹ ವೈವಸ್ವತ, ಮನು, ಇಕ್ಷ್ವಾಕುವಿನ ವಿಷಯ ಹೇಳಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ನಿಟ್ಟಿನಲ್ಲಿ ಯಾವತ್ತಿಗೂ ಕೂಡ ಧರ್ಮವನ್ನು ನಾವು ದುರ್ಬಲರು, ಇಂದ್ರಿಯ ನಿಗ್ರಹ ಇಲ್ಲದವರಿಗೆ ಕೈ ಕೊಟ್ಟರೆ ಅದು ತನ್ನ ಪ್ರಭಾವವನ್ನು ಬೀರಲಾರದು. ಶಂಕರಾಚಾರ್ಯರು ಸಮಾಧಿಯ ಬಗ್ಗೆ ಬಹಳಷ್ಟು ವಿಚಾರ ಹೇಳಿದ್ರು ಕೂಡ ಅವರು ಚಟುವಟಿಕೆಯ ಜೀವನವನ್ನು ನಡೆಸಿದ್ರು. ಎಂದೂ ಕೂಡ ಅವರ ಚಿಂತನೆಯಲ್ಲಿ ಎಲ್ಲವೂ ದೇವರಾಗಿತ್ತು. ಇಲ್ಲಿ ಸೈತಾನನ ತತ್ವಕ್ಕೆ ಜಾಗ ಇಲ್ಲ. ನೀವು ಬೇರೆ ಕಡೆ ಸೈತಾನ ತತ್ವ ಕೇಳ್ತೀರಿ, ಶಂಕರರ ಚಿಂತನೆಯಲ್ಲಿ ಸೈತಾನ ತತ್ವಕ್ಕೆ ಜಾಗ ಇಲ್ಲ. ಯಾಕೆ? ಅವರೇ ಒಂದು ಕಡೆ ಮಹಾನಾರಾಯಣೋಪನಿಷತ್ತಿನ ಉಲ್ಲೇಖ ಮಾಡಿ ಹೇಳ್ತಾರೆ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಅಂತರಂಗದಲ್ಲೂ ಬಹಿರಂಗದಲ್ಲೂ ಇರುವಂಥವನು ಶ್ರೀಮನ್ನಾರಾಯಣನೇ ಆಗಿದ್ದಾನೆ. ಆದ್ದರಿಂದ ಲೌಕಿಕ ಜೀವನವನ್ನು, ಪಾರಮಾರ್ಥಿಕ ಜೀವನವನ್ನು ಎರಡನ್ನೂ ನೀನು ಗೌರವಿಸಬೇಕು. ಮಾನವನ ಸೇವೆ ಅಂತಕ್ಕಂಥದ್ದು ದೇವರ ಪೂಜೆ. ಇನ್ನು ಸೊಗಸಾಗಿ ಕೇನೋಪನಿಷತ್ತಿನ ಬಗ್ಗೆ ಶಂಕರಾಚಾರ್ಯರು ಹೇಳಿದಂಥ ಮಾತು ಹೇಳ್ತಾರೆ ನೋಡಿ ಅವರು. ಏತಸ್ಮಾತ್ ಗುರೋಹ ಶೃಣ್ವತಾಂ. ತರಗತಿಯಲ್ಲಿ ಗುರು ಪಾಠ ಮಾಡ್ತಾ ಇರ್ತಾನೆ. ಅನೇಕ ವಿದ್ಯಾರ್ಥಿಗಳಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥ ಮಾಡ್ಕೊಳ್ತಾರೆ. ಹೇಳ್ತಾರೆ, ಕ್ವಚಿತ್ ಯಥಾವತ್ ಪ್ರತಿಪದ್ಯತೆ. ಕೆಲವು ವಿದ್ಯಾರ್ಥಿಗಳು ಗುರುಗಳು ಹೇಳಿದ್ದನ್ನು ಯಥಾವತ್ತಾಗಿ ತಿಳ್ಕೊಳ್ತಾರೆ. ಕಶ್ಚಿತ್ ವಿಪರೀತಂ ಪ್ರತಿಪದ್ಯತೆ.
ಕೆಲವರು ಗುರುಗಳು ಹೇಳಿದ್ದಕ್ಕಿಂತಲೂ ಅತೀತವಾಗಿ ವಿರುದ್ಧವಾಗಿ ಅರ್ಥ ಮಾಡ್ಕೊಳ್ತಾರೆ. ಕಶ್ಚಿತ್ ಅಯಥಾವತ್ ಪ್ರತಿಪದ್ಯತೆ, ಕೆಲವರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಮತ್ತು ಕಶ್ಚಿತ್ ನ ಪ್ರತಿಪದ್ಯತೆ ಇತಿ, ಕೆಲವರು ಒಂದು ಪದವನ್ನೂ ಕೂಡ ತಿಳ್ಕೊಳ್ಳೋದೇ ಇಲ್ಲ. ಇದನ್ನೇ ಪತಂಜಲಿ ಮಹರ್ಷಿಗಳು ಮತ್ತೊಂದು ಸಂದರ್ಭದಲ್ಲಿ ಹೇಳ್ತಾರೆ. ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರೇ ಸೇದಿತೋ ದೃಢ ಭೂಮಿ. ಇದನ್ನು ಪತಂಜಲಿಗಳು ಹೇಳ್ತಾರೆ. ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಇದನ್ನ. ಶಂಕರರು ಇದರ ಉಲ್ಲೇಖ ಕೊಡ್ತಾರೆ ಒಂದು ಕಡೆ. ಏನದು? ಅಭ್ಯಾಸ ಮಾಡುವವರು, ವೇದಾಧ್ಯಯನ, ವಿದ್ಯಾಭ್ಯಾಸ, ಲೌಕಿಕ ಯಾವುದೇ ಆಗಬಹುದು, ಅಭ್ಯಾಸ ಮಾಡುವವರು ಆದರಪೂರ್ವಕವಾಗಿ ಅಭ್ಯಾಸ ಮಾಡಬೇಕು. ಪರಮಾತ್ಮನ ಪೂಜೆ ಅನ್ನೋ ಆದರಪೂರ್ವಕವಾಗಿ ಮಾಡಬೇಕು, ನಿರಂತರವಾಗಿ ಮಾಡಬೇಕು, ದೀರ್ಘಕಾಲ ಮಾಡಬೇಕು, ರೆಸ್ಪೆಕ್ಟಬಲಿ, ರೆಗ್ಯುಲರ್ಲಿ, ಪಂಕ್ಚುಯಲಿ ಅಂಡ್ ಫಾರ್ ಎ ಲಾಂಗರ್ ಡ್ಯೂರೇಷನ್. ಹಾಗೆ ಮಾಡಿದಾಗ ಕಲಿತ ವಿದ್ಯೆ ದೃಢವಾಗಿ ಬೇರೂರುತ್ತದೆ. ನೋಡಿ, ವಾಟ್ ಈಸ್ ದಿ ಸೀಕ್ರೆಟ್ ಆಫ್ ಸ್ಟಡೀಸ್? ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಉಪನಿಷತ್ತಿನ ಮಾತೆ. ಮತ್ತೆ ವಿವೇಕ ಚೂಡಾಮಣಿಯನ್ನು ವಿಶೇಷವಾಗಿ ಗಮನದಲ್ಲಿ ಇಟ್ಕೊಂಡು ನಾನು ಈ ಮಾತುಗಳು ಹೇಳ್ತಾ ಇದ್ದೇನೆ. ನಿದ್ರಾಯ ಲೋಕವಾರ್ತಾಯ ಶಬ್ದಾದೇರಪಿ ವಿಸ್ಮೃತೆ ಕ್ವಚಿನ್ನವಸದಂ ದತ್ವ ಚಿಂತಯಾತ್ಮಾನಮಾತ್ಮನಿ. ಶಂಕರರ ಮುಂದಿನ ಬೋಧನೆ. ಅವ್ರು ಹೇಳ್ತಾರೆ, ನಿದ್ರೆಗಾಗಲಿ, ಕಾಡು ಹರಟೆಗಾಗಲಿ, ಶಬ್ದಾದಿ ವಿಷಯ ವಸ್ತುಗಳಿಗಾಗಲಿ, ಮರೆಯುವುದಕ್ಕಾಗಲಿ ನೀವೇನಾದರೂ ಅವಕಾಶ ಕೊಡದೆ ಆಂತರ್ಯದಲ್ಲಿ ಆತ್ಮಚಿಂತನೆ ಮಾಡಿದರೆ ಆತ್ಮ ಸಾಕ್ಷಾತ್ಕಾರ ಸಾಧ್ಯ. ಅಧ್ಯಯನಕ್ಕೆ ವಿದ್ಯಾರ್ಥಿಗಳಿಗೆ ಶ್ರೀ ಶಂಕರ ಬರೆದಿಟ್ಕೊಳ್ಳಿ. ಏನು ಹೇಳ್ತಾ ಇದ್ದಾರೆ? ನಿಮಗೆ ಜ್ಞಾನ ಪ್ರಾಪ್ತಿ ಆಗಬೇಕಾ, ಜ್ಞಾನ ಸಾಕ್ಷಾತ್ಕಾರ ಆಗಬೇಕಾ, ನಿದ್ರೆಗೆ ಅವಕಾಶವಿಲ್ಲ. ಇದನ್ನೊಂದು ಸುಭಾಷಿತ ಹೇಳುತ್ತೆ, ವಿದ್ಯಾರ್ಥಿವಾ ತ್ಯಜೇತ್ ಸುಖಂ, ಸುಖಿಗೆ ಸುಖಾರ್ಥಿವಾ ತ್ಯಜೇತ್ ವಿದ್ಯಂ. ಸ್ಪಷ್ಟವಾಗಿದೆ. ಎರಡನೇದು, ಕಾಡು ಹರಟೆಯಲ್ಲಿದ್ದರೆ ವಿದ್ಯಾರ್ಜನೆ ಸಿಗೋದಿಲ್ಲ. ವಿಷಯ ವಸ್ತುಗಳಲ್ಲಿ ಆಸಕ್ತಿ ಇಟ್ಕೊಂಡ್ರೆ ಜ್ಞಾನಾರ್ಜನೆ ಆಗೋದಿಲ್ಲ. ಮರೆತು ಹೋಗ್ತಾ ಇದ್ರೆ ಕಲಿತದ್ದು ಉಳಿಯೋಲ್ಲ. ಮುಂದುವರಿಸಿ ಶಂಕರರು ಶ್ರದ್ಧೆಯ ಬಗ್ಗೆ ಬೆಳಕನ್ನು ಚೆಲ್ಲಿದ್ದು ಹೀಗೆ: ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯವಧಾರಣಂ ಸಾ ಶ್ರದ್ಧಾ ಕಥಿತ ಸದ್ಭಿರ್ಯಯ ವಸ್ತೂಪಲಭ್ಯತೆ. ಎಷ್ಟು ಅದ್ಭುತವಾದ ಶ್ಲೋಕ ಗೊತ್ತಾ ಇದು? ಇದರ ಅರ್ಥ ಏನು? ಶಾಸ್ತ್ರವಾಕ್ಯದಲ್ಲಿ ಮತ್ತು ಗುರು ಉಪದೇಶಿಸಿದ ಶಾಸ್ತ್ರವಾಕ್ಯದಲ್ಲಿ ಮತ್ತು ಗುರು ಉಪದೇಶಿಸಿದ ವೇದಾಂತ ವಾಕ್ಯದಲ್ಲಿ ಸತ್ಯವೆಂಬ ಬುದ್ಧಿಯಿಂದ ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡು ಹೋಗೋದೇ ಶ್ರದ್ಧೆ. ಗುರುವಾಕ್ಯವನ್ನು ನಂಬಬೇಕು, ಶಾಸ್ತ್ರವಾಕ್ಯವನ್ನು ನಂಬಬೇಕು, ಜೀವನಾನುಭವವನ್ನು ಹಾಸುಹೊಕ್ಕಾಗಿಸ್ಕೋಬೇಕು. ಅಲ್ಲಿ ನಿಜವಾದ ಶ್ರದ್ಧೆ ಇದೆ. ಶ್ರದ್ಧೆಯಿಂದ ಸಾಕ್ಷಾತ್ಕಾರವಾಗುತ್ತೆ. ಇದನ್ನೇ ಉಪನಿಷತ್ನಲ್ಲಿ ಶ್ರದ್ಧಯಾದೇಯಂ, ಇದನ್ನೇ ಭಗವದ್ಗೀತೆಯಲ್ಲಿ ಶ್ರದ್ಧಾ ಹಿ ಪರಮಾಗತಿ, ಮತ್ತೊಂದು ಕಡೆ ಉಪನಿಷತ್ನಲ್ಲಿ ಯೋ ಯತ್ ಶ್ರದ್ಧಾ ಸ ಏವ ಸಹ. ಈ ಎಲ್ಲ ಮಾತುಗಳು ಶ್ರದ್ಧೆಯನ್ನು ಉಪಾಸನೆ ಮಾಡ್ತಕ್ಕಂಥದ್ದು. ಇನ್ನು ಸನ್ಯಾಸಿಗಳಾದ ನಮ್ಮಂಥವ್ರಿಗೆ, ಇನ್ನು 3-4 ನಿಮಿಷದಲ್ಲಿ ನನ್ನ ಮಾತು ಮುಗಿಯತ್ತೆ. ಇನ್ನು ಸನ್ಯಾಸಿಗಳಾದ ನಮ್ಮಂಥವ್ರ ವಿಷಯದಲ್ಲಿ ಶಂಕರರು ಕೊಟ್ಟ ಪಾಠ, ಇದನ್ನು ಸಜ್ಜನರು ಸಾಧಕರು ಕೂಡ ಅನುಸರಿಸ್ಬೋದು. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ. ನಮಗೆ ಬಗೆಬಗೆಯ ದುಃಖಗಳು ಎದುರಾದಾಗ ಎಲ್ಲ ಸಂದರ್ಭಗಳಲ್ಲಿಯೂ ಅವುಗಳ ಪರಿಹಾರಕ್ಕೆ ಯಾವುದೇ ಪ್ರತೀಕಾರವನ್ನು ಮಾಡಬಾರದು, ಪ್ರತೀಕಾರಕ್ಕೆ ಹೋಗಬಾರದು.
ಇದನ್ನು ಕಲಿಯುಗದಲ್ಲಿ ಪರಮಹಂಸರು ಹೇಳಿದ್ರು, ಬುಸುಗುಟ್ಟಬೇಕು, ಕಚ್ಚಬಾರದು. ಶ್ರೀರಾಮ ವಿಭೀಷಣನಿಗೆ ಹೇಳ್ದ, ನಿನ್ನ ಅಣ್ಣನ ಸಂಸ್ಕಾರ ಮಾಡು, ವೈರತ್ವ ಅನ್ನೋದು ಮರಣ ಪರ್ಯಂತ. ನನ್ನ ವೈರಿ ಸತ್ತ ಮೇಲೆ ಮತ್ತೆ ವೈರತ್ವ ಮುಂದುವರಿಸ್ಕೊಂಡು ಹೋಗಬಾರ್ದು, ಅವನ ಅಂತ್ಯ ಸಂಸ್ಕಾರಕ್ಕೆ ದಾರಿ ಮಾಡಿಕೊಡ್ಬೇಕು. ವಿಭೀಷಣ, ರಾವಣನ ಅಂತ್ಯ ಸಂಸ್ಕಾರ ನೀನು ಮಾಡದೇ ಇದ್ದರೆ ರಣಚಂಡಿಯ ಮಗನಾಗಿ ಅವನನ್ನು ನನ್ನ ಸಹೋದರನ ಸ್ಥಾನದಲ್ಲಿ ಗುರುತಿಸಿ ನಾನು ನಿನ್ನ ಅಣ್ಣನ ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ ಸ್ವತಃ ಶ್ರೀರಾಮ ಹೇಳ್ತಾನೆ. ಇದೆಲ್ಲವೂ ನಮ್ಮ ಮುಂದೆ ಇರ್ತಕ್ಕಂಥ ಅದ್ಭುತವಾದ ವಿಚಾರಗಳು. ಆದ್ದರಿಂದ ಮನಸ್ಸಿನಲ್ಲಿ ಕೊರಗಬಾರದು, ಶೋಕಿಸಬಾರದು. ಇದನ್ನು ತಿತಿಕ್ಷಾ ಅಂತ ಕರೀತಾರೆ. ಶಂಕರಾಚಾರ್ಯರೇ ಮುಂದುವರಿಸಿ ಹೇಳ್ತಾರೆ, ಪಂಡಿತರ ವಾಗ್ವೈಖರಿ, ಶಬ್ದಗಳ ಪ್ರವಾಹ, ಶಾಸ್ತ್ರ ವಿವರಣೆಯಲ್ಲಿ ಪರಮ ಕೌಶಲ್ಯ ಮತ್ತು ಪಾಂಡಿತ್ಯ ಇದು ಹೊಟ್ಟೆಪಾಡಿಗೆ ಅನುಕೂಲವಾಗಬಹುದಪ್ಪ, ಆತ್ಮ ಸಾಕ್ಷಾತ್ಕಾರಕ್ಕೆ ಇದೇನು ಹೆಲ್ಪ್ ಆಗೋದಿಲ್ಲ ಅಂತ ಹೇಳ್ತಾರೆ. ಮುಂದುವರಿಸಿ ಹೇಳ್ತಾರೆ, ಶಾಸ್ತ್ರಗಳ ಶಬ್ದ ಸಮೂಹವು ಒಂದು ದೊಡ್ಡ ಅರಣ್ಯದಂತೆ ಇರೋದರಿಂದ ಮನಸ್ಸಿನ ಭ್ರಾಂತಿಗೆ ಕಾರಣವಾಗುತ್ತೆ. ಆದ್ದರಿಂದ ಆತ್ಮತತ್ವವನ್ನು ಆತ್ಮಜ್ಞಾನಿಯಿಂದ ಪ್ರಯತ್ನಪೂರ್ವಕವಾಗಿ ಪಡ್ಕೊಂಡು ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರಯತ್ನಿಸಬೇಕು. ವಿವೇಕ ಚೂಡಾಮಣಿಯ ಮತ್ತೊಂದು ಮಾತಿನಲ್ಲಿ ಹೇಳ್ತಾರೆ, ಯೋಗದ ಮೊದಲ ದ್ವಾರ ಯಾವುದು ಗೊತ್ತಾ? ಮೊದಲನೇದು ವಾಕ್ ಸಂಯಮ, ಮಾತಿನ ಮೇಲೆ ಹಿಡಿತ, ಮಾತಿನ ಮೇಲೆ ವಿಶೇಷವಾದಂತಹ ಕಂಟ್ರೋಲ್ ಬಹಳ ಮುಖ್ಯ. ಇವತ್ತು ನೋಡಿ ಮಾತು ಎಷ್ಟು ಡ್ಯಾಮೇಜ್ ಮಾಡುತ್ತೆ. ಮನೆಗಳು ಮುರಿದು ಹೋಗೋದು ಮಾತಿನಿಂದ, ಸಮಾಜಗಳು ಮುರಿದು ಹೋಗೋದು ಮಾತಿನಿಂದ, ದೇಶಗಳು ಮುರಿದು ಹೋಗೋದು ಮಾತಿನಿಂದ. ಟ್ರಂಪ್ ಒಂದು ಮಾತು ಹೇಳ್ದ, ಟ್ರಂಪನ ರಂಪಾಟ ನೋಡ್ತಾ ಇದ್ದೀರಿ. ಕೆಲವು ವರ್ಷಗಳ ಹಿಂದೆ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಟೈಟಲ್ ಬಂದಿತ್ತು, ನಾವಾದರೂ ಸುಮ್ಮನೆ ಇರಾನ ಅನ್ಕೊಂಡ್ರೆ ಇರಾಕ್ ಬಿಡಂಗಿಲ್ಲ. ಇರಾಕ್ ಯುದ್ಧ, ಇರಾಕ ಎರಡು ದೇಶಗಳ ಹೆಸರನ್ನು ಆ ರೀತಿಯಲ್ಲಿ ಅವರು ಪೋಣಿಸಿದ್ದುಂಟು. ನೋಡಿ, ವಾಕ್ ಸಂಯಮ, ಮಾತಿನ ಮೇಲೆ ಬಹಳ ಎಚ್ಚರಿಕೆ ಇರಬೇಕು. ಅಪರಿಗ್ರಹ, ವಿಪರೀತವಾಗಿ ಇನ್ನೊಬ್ಬರಿಂದ ಪಡ್ಕೊಳ್ಳಬಾರದು, ಕೇವಲ ಕೈ ಚಾಚಬಾರದು. ಆಸೆ ಇಲ್ಲದಿರುವಿಕೆ, ಆಸೆ ಇರಬಾರ್ದು ಅಂದ್ರೇನು? ಕಳಪೆ ಆಸೆ. ರಾಮಕೃಷ್ಣ ಪರಮಹಂಸರ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಭಗವಂತನ ಬಳಿಗೆ ಹೋಗಿ ಬದನೆಕಾಯಿ ಕೇಳಬಾರದು. ನಾಲ್ಕನೇದು ಕರ್ಮವಿಲ್ಲದಿರುವುದು, ಕೆಲಸವೇ ಇಲ್ಲದಿರುವುದು ಅಂತಲ್ಲ, ಅನ್ಎಂಪ್ಲಾಯ್ಮೆಂಟ್ ಅಂತಲ್ಲ. ಯಾವುದೇ ಕರ್ಮವನ್ನು ಮಾಡಿದ್ರು ಕರ್ಮ ಫಲಕ್ಕೆ ಅಂಟಿಕೊಳ್ಳದೇ ಇರೋದು. ಎಷ್ಟೇ ಕೆಲಸ ಮಾಡಿದ್ರು ಅನಾಸಕ್ತ ಭಾವನೆಯಿಂದ ಕೆಲಸ ಮಾಡೋದು. ಆಸಕ್ತಿ ಅಂದ್ರೇನು? ಕೆಲಸ ಮಾಡಿದಾಗ ನನಗೇನೋ ಲಾಭ ಸಿಕ್ಕುತ್ತೆ. ನಿರಾಸಕ್ತಿ, ಲಾಭ ಬೇಕು, ಕೆಲಸ ಮಾಡೋದಿಲ್ಲ. ಅನಾಸಕ್ತಿ, ಕೆಲಸ ಮಾಡ್ತೇನೆ, ಫಲದ ಬಗ್ಗೆ ಗಮನ ಇಲ್ಲ. ಅನಾಸಕ್ತಿ ಯೋಗ ಅಂತ ಭಗವದ್ಗೀತೆಯನ್ನು ಒಬ್ಬರು ಮಹಾತ್ಮರು ಕರೆದದ್ದುಂಟು. ಕಡೆಯದು ಸದಾಕಾಲ ಏಕಾಂತದಲ್ಲಿ ಇರುವುದು. ಏಕಾಂತದಲ್ಲಿರೋದು ಅಂದ್ರೇನು? ಜನಗಳಿಂದ ದೂರ ಹೋಗೋದು ಅಂತಲ್ಲ. ಮಧ್ಯರಾತ್ರಿ ಎದ್ದು ಸೊಳ್ಳೆ ಪರ್ದೆನಲ್ಲಿ ಕೂತ್ಕೊಂಡು ನಿಜಕ್ಕೂ ನಿಮ್ಮವ್ರು ಯಾರೀಗ ನಿಮ್ಮ ಜೊತೆ ಇದ್ದಾರೆ ಅಂತ ದೇವ್ರ ಧ್ಯಾನ ಮಾಡಿ. ಯಾರು ನಿಮ್ಮವರು? ಉಪನಿಷತ್ತಿನ ಮತ್ಯಾವುದೋ ವಿಮರ್ಶೆಯಿಂದ ಜ್ಞಾನವನ್ನು ಪಡ್ಕೋಬೇಕು. ಜ್ಞಾನ ಪ್ರಾಪ್ತಿ ಆಗ್ತಾ ಅಜ್ಞಾನ ನಿವೃತ್ತಿ ಆಗತ್ತೆ ಅನ್ನೋದು ಶಂಕರರ ಬಹಳ ವಿಶೇಷವಾದಂತಹ ಬೋಧನೆ. ಅವರ ಕಡೆಯ ಬೋಧನೆ ಬಂದೆ ಇವತ್ತಿನ ಉಪನ್ಯಾಸದ ಮಟ್ಟಿಗೆ. ನೋಡಿ, ಈ ಮಾತು ಎಷ್ಟು ಚೆನ್ನಾಗಿದೆ. ಶಬ್ದಾದಿಭಿಹಿ, ಇದು ನಿಮಗೆ ಬಹಳ ಪರಿಚಯ ಇರ್ತಕ್ಕಂಥ ವಿವೇಕ ಚೂಡಾಮಣಿಯ ಮಾತು. ಪಂಚಭಿರೇವ ಪಂಚತ್ವಮಾಪುಹು ಸ್ವಗುಣೇನ ಬದ್ಧಾಃ ಕುರಂಗ ಮಾತಂಗ ಪತಂಗ ಮೀನ ಭೃಂಗ ನರಃ ಪಂಚಭಿರಂಚಿತಃ ಕಿಂ. ಬೇಟೆಗಾರನ ಸಂಗೀತಕ್ಕೆ ಮನೆ ಸೋತು ಜಿಂಕೆಯು ಬಾಣಕ್ಕೆ ತುತ್ತಾಯಿತು, ಕಿವಿಯನ್ನು ನಿಗ್ರಹಿಸಲಾರದೆ ಜಿಂಕೆ ಸತ್ತೋಯಿತು. ಧಗಧಗಿಸಿ ಉರಿಯುವ ಬೆಂಕಿಯನ್ನು ನೋಡಿ ಕಣ್ಣಿನ ಆಕರ್ಷಣೆಗೆ ಒಳಗಾಗಿ ಚಿಟ್ಟೆಯೊಂದು ಬೆಂಕಿ ಕಡೆಗೆ ಹೋಗಿ ಸುಟ್ಟೋಯಿತು.
ಮಕರಂದವನ್ನು ಹೀರಲು ಹೋದಂತಹ ದುಂಬಿ ಸಂಜೆ ಅದು ಮುಚ್ಕೊಂಡ್ಬಿಡ್ತು. ಜಲಕ್ರೀಡೆಗೆ ಬಂದ ಆನೆಗಳು ಆ ಕಮಲ ಪುಷ್ಪವನ್ನು ಹಾಳು ಮಾಡೋದು, ಸತ್ತೋಯ್ತು. ಮೂಗನ್ನು ನಿರ್ವಹಿಸಲಾರದೆ ದುಂಬಿ ಸತ್ತೋಯ್ತು. ನಾಲಿಗೆಯನ್ನು ನಿರ್ವಹಿಸಲಾರದೆ ಅಂಬಿಗನೊಬ್ಬ ಬೆಸ್ತನೊಬ್ಬ ಎಸ್ತಿದ್ದಂತಹ ಆಹಾರವನ್ನು ತಿನ್ನಕ್ಕೆ ಹೋಗಿ ಮೀನು ಆಹಾರ ತಿನ್ನಲು ಹೋಗಿ ಮೀನೇ ಆಹಾರವಾಯಿತು. ಹೆಣ್ಣು ಆನೆಯ ಶರೀರ ಸ್ಪರ್ಶಕ್ಕಾಗಿ ಗಂಡು ಆನೆಯೊಂದು ಹೋಗಿ ಕೆಡ್ಡಾಗಿ ಬಿತ್ತು. ಒಂದೊಂದು ಇಂದ್ರಿಯವನ್ನು ನಿರ್ವಹಿಸಲಾರದೆ ಒಂದೊಂದು ಪ್ರಾಣಿ ಸತ್ತೋಯ್ತು. ಓ ಮನುಷ್ಯನೇ, ಈ ಐದೂ ಇಂದ್ರಿಯಗಳನ್ನು ನಿನ್ನಲ್ಲಿಟ್ಟು ಪರಮಾತ್ಮ ತಮಾಷೆ ನೋಡ್ತಾ ಇದ್ದಾನೆ. ಎಚ್ಚರ. ಎಂಥ ಸೈಕಾಲಜಿ ಇದೆ, ಎಂಥ ಸೈಕಾಲಜಿ ಇದೆ ಎಂದು ಗಮನಿಸಬೇಕು. ಕಡೆಯ ಮಾತು, ಆತ್ಮಜ್ಞಾನಿಗಳು ಹೇಗಿರ್ತಾರೆ ಅನ್ನೋ ತತ್ವವನ್ನು ಶಂಕರರು ಹೇಳಿದ್ದನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ದಿಗಂಬರೋ ವಾಪಿ ಸಾಂಬರೋವಾ, ತ್ವಗಂಬರೋ ವಾಪಿ ಚಿದಂಬರಸ್ಥ, ಉನ್ಮತ್ತವದ್ವಾಪಿ ಚ ಬಾಲವದ್ವಾ, ಪಿಶಾಚವದ್ವಾಪಿ ಚರತ್ಯವನ್ಯಾಂ. ಅಂದ್ರೇನು? ಬ್ರಹ್ಮಜ್ಞಾನಿಯಾದವನು ದಿಗಂಬರನಾಗಿ ಓಡಾಡ್ತಾ ಇರ್ತಾನೆ ಎಷ್ಟೋ ಸಲ. ಕೆಲವೊಮ್ಮೆ ಮೈತುಂಬ ಬಟ್ಟೆಗಳನ್ನು ಹಾಕ್ಕೊಂಡು ಓಡಾಡ್ತಾ ಇರ್ತಾನೆ. ಕೆಲವೊಮ್ಮೆ ಸರ್ವೇ ಸಾಮಾನ್ಯ ನಾರು ಬಟ್ಟೆಯನ್ನು ಇಟ್ಕೊಂಡು ಓಡಾಡ್ತಾ ಇರ್ತಾನೆ. ಕೆಲವೊಮ್ಮೆ ಉನ್ಮತ್ತನಾಗಿ ಬಾಲಕನಂತೆ ಪುಟಿದೇಳ್ತಾ ಇರ್ತಾನೆ. ಕೆಲವೊಮ್ಮೆ ಪಿಶಾಚಿಯಂತೆಯೂ ನಡ್ಕೊಳ್ತಾನೆ. ಬ್ರಹ್ಮಜ್ಞಾನಿಯನ್ನು ಪ್ರಪಂಚದವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸಕರಾಯಪಟ್ಟಣದ ಅವಧೂತರು, ಶ್ರೀ ವೆಂಕಟಾಚಲ ಅವಧೂತರು, ನಾನು ಆಗಲೇ 1994 ರೆಫರೆನ್ಸ್ ಕೊಟ್ಟೆ ಇಲ್ಲಿ ಕಾರ್ಯಕ್ರಮ ಆದದ್ರ ಬಗ್ಗೆ. ಆಗ ಸಕರಾಯಪಟ್ಟಣದ ನಾಯಕ ಸೀತಾರಾಮಯ್ಯನವ್ರ ಮನೇಲಿ ಉಳ್ಕೊಂಡಿದ್ವಿ, ನಿರ್ಭಯಾನಂದರು ನಾನು. ಅದು ಮುಗಿಸಿ ಚಿಕ್ಕಮಗಳೂರಿಗೆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ವೆಂಕಟಾಚಲ ಅವಧಾನಿಗಳು, ನಮ್ಮ ಅವಧೂತರು, ನಮ್ಮ ಲಗೇಜನ್ನು ಹೊತ್ಕೊಂಡು ಬಂದು ವೆಹಿಕಲ್ಲಲ್ಲಿಟ್ಟು ನಮ್ಮ ಜೊತೆ ಚಿಕ್ಕಮಗಳೂರವರೆಗೂ ಪ್ರಯಾಣ ಮಾಡಿ ನಮ್ಮ ಸೇವೆಯೆಲ್ಲ ಮಾಡಿ, ಅವನ ಆದೇಶ ಆಗಿತ್ತು, ಇಷ್ಟು ಮಾಡಿದ್ದೇನೆ, ನಾನಿನ್ನು ಬರ್ತೇನೆ ಅಂತ ನಮಸ್ಕಾರ ಮಾಡಿ ಅವ್ರು ಹೊರಟು. ಆಗಿನ್ನೂ ಅವ್ರು ಹೆಚ್ಚು ಪ್ರಚಾರಕ್ಕೆ ಬಂದಿರಲಿಲ್ಲ ಈ ವಿಷಯದಲ್ಲಿ. ಮನೆಗೆ ಕರ್ಕೊಂಡು ಹೋಗಿ ಯತಿ ಸೇವೆ ಮಾಡಿದ್ರು. ಅವರ ಮಗಳೇ ಯೋಗಿ ಮನೆಗೆ ಬಂದ ಶಂಕರ ಗುರು 2 ಹಾಡು ಹಾಡಿದ್ದು. ಇವತ್ತಿಗೆ 33 ವರ್ಷದ ಮಾತು. ಅಂದರೆ ನಾನು ಬ್ರಹ್ಮಜ್ಞಾನಿಯ ಲಕ್ಷಣಗಳನ್ನೆಲ್ಲ ಹೇಳ್ತಾ ಇದ್ದೆ ನಿಮಗೆ. ಹೀಗಾಗಿ ಬ್ರಹ್ಮಜ್ಞಾನಿಗಳು ನಮ್ಗೆ ಅಷ್ಟು ಸುಲಭವಾಗಿ ಪತ್ತೆ ಹಚ್ಚಕ್ಕಾಗೋದಿಲ್ಲ. ಯಾಕೆಂದರೆ ಪ್ರಪಂಚದಲ್ಲಿ ನಾವೆಲ್ಲ ಒಂದು ರೀತಿಯಲ್ಲಿ ಮಾಲು, ಮೆಟ್ರೋ ಇದ್ರ ಹಿಂದೆ ತುಂಬ ಓಡಾಡಿ ಎಲ್ಲವನ್ನೂ ಕೂಡ ನಾವು ಆನಂದಿಸುವ ಪ್ರಪಂಚದಲ್ಲಿ ಸರಳತೆ, ಸಿಂಪ್ಲಿಸಿಟಿ ಈಸ್ ನಾಟ್ ಪಾವರ್ಟಿ, ಇದು ನಮ್ಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಶಂಕರರು ಹೇಳೋ ಬ್ರಹ್ಮಜ್ಞಾನಿಯ ಲಕ್ಷಣಗಳನ್ನು ನೋಡ್ತೀವಲ್ಲ, ಇವತ್ತಿಗೂ ಕೂಡ ಅಲ್ಲಲ್ಲಿ ಮಹಾತ್ಮರು ಇರ್ತಾರೆ. ಆದರೆ ಅವರನ್ನು ಗುರುತಿಸೋ ಮನೋಸ್ಥಿತಿ ನಮಗೆ ಬೇಕಾಗತ್ತೆ. ಒಟ್ಟಾರೆ ಶಂಕರರ ಅಮೂಲ್ಯವಾದ ಕೆಲವು ಚಿಂತನೆಗಳನ್ನು ಆಯಿತು. ಶಂಕರರನ್ನು ಈ ಸಲದ ಪ್ರವಚನದಲ್ಲಿ ಅವರ ಉಪದೇಶಗಳ ಮೂಲಕ ಪರಿಚಯಿಸುವ ಪ್ರಯತ್ನ ಮಾಡಿದ್ದೇನೆ. ಮೊದಲಿಗೆಲ್ಲ ನಾನು ಐತಿಹಾಸಿಕವಾದ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೆ, ಸುದೀರ್ಘವಾದ ಉಪನ್ಯಾಸ ಮಾಡಿದ್ದೇನೆ. ಆದರೆ ನೀವೆಲ್ಲ ಎಷ್ಟು ಶ್ರದ್ಧೆಯಿಂದ ಕೇಳಿದ್ರಿ. ಶ್ರೀಕಂಠಯ್ಯನವರು ಹೌಸ್ಫುಲ್ ಬೋರ್ಡ್ ಹಾಕಿಸ್ಬೇಕಿವತ್ತು, ಅಷ್ಟು ಜನ ಬಂದ್ಬಿಟ್ರು. ಭಾಳ ಸಂತೋಷ ಆಯಿತು. ಶಂಕರರ ಕೃಪೆ ನಮ್ಮನ್ನು ನಿಮ್ಮನ್ನು ಕೈ ಹಿಡಿದು ನಡೆಸಲಿ. ಈ ಒಂದು ಪವಿತ್ರ ತಾಣ, ಈ ತಪೋಭೂಮಿ ನಿಜಕ್ಕೂ ಕೂಡ ಅಸಂಖ್ಯಾತ ಜನರ ಬದುಕಿಗೆ ಒಂದು ದಾರಿದೀಪವಾಗಿದೆ, ನಂದಾದೀಪವಾಗಿದೆ. ಇದನ್ನು ಬಹಳ ಕೃತಜ್ಞತೆಯಿಂದ ನೆನಪು ಮಾಡಿಕೊಂಡು ಉಭಯ ಜಗದ್ಗುರುಗಳನ್ನು ಅತ್ಯಂತ ಶ್ರದ್ಧೆಯಿಂದ ನಮಸ್ಕರಿಸಿ ಈ ಅವಕಾಶವನ್ನು ದೊರಕಿಸಿಕೊಟ್ಟಂತಹ ಗೌರವಾನ್ವಿತರಾದ ವೇದಮೂರ್ತಿ ಬ್ರಹ್ಮಶ್ರೀ ಶ್ರೀ MS ಶ್ರೀಕಂಠಯ್ಯನವರಿಗೆ ನನ್ನ ಶ್ರದ್ಧಾಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿ, ಅತ್ಯಂತ ಶ್ರದ್ಧೆಯಿಂದ ಈ ಚಿಂತನೆಗಳನ್ನು ಆಲಿಸಿದಂತಹ ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಕೃಪೆ ಅನುಗ್ರಹಿತವಾಗಲಿ ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಈ ವಾಕ್ಪುಷ್ಪಗಳನ್ನು ಭಗವಂತನ ಪವಿತ್ರ ಪಾದಪದ್ಮಗಳಲ್ಲಿ